ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆನ್ನುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ಕೆ ಸದ 3 ಕಾಲ ನಾವು ಬಾಳೋದಕ್ಕೆ ಇದುವೇ ಮಗ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡು. ಏನೋ ಇದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಏನ್ ನಿಂದ ಅಲ್ಲಿ ಇಲ್ಲಿ ಎಲ್ಲ ಕ್ಲಿಕ್ ಮಾಡ್ಕೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾ? ಹಿಡ್ಕೋ. ನಗೋದೇ ಇಲ್ಲ ಅಂತ ಮುಖ ಗಂಟಾಕೊಂಡು ಕೂತಿರೋರಿಗೆ ಇದು ಸ್ಮೈಲ್ ಪ್ಲೀಸ್. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್ಕು. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಬಟ್ ಒಂದು ಒಳ್ಳೆ ಪೋಸ್ ಕೊಡೋಣ. ಎಸ್ ರೆಡಿ. ಚೀಸ್, ಬಟರ್, ಸೊಪ್ಪು, ಸ್ಮೈಲ್ ಸ್ಮೈಲ್. ಸರಿ, ಇವಾಗ ಏನಕ್ಕೆ ಕ್ಯಾಮ್ರಾ ಎಲ್ಲ ಇಟ್ಕೊಂಡ್ ಬಂದಿರೋದು ನೀನು? ನೋಡಮ್ಮ, ನಾನು ಆಕ್ಚುಲಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾ ಇದ್ದೀನಿ. ಸೊ ನಿನ್ನಿಂದನೇ ಶುರು ಮಾಡೋಣ ಅಂತ ವೈಲ್ಡ್ ಲೈಫ್ ಫೋಟೋಗ್ರಫಿ. ವೈಲ್ಡ್ ಲೈಫಿಗೆ ನನ್ನಿಂದ ಸ್ಟಾರ್ಟ್ ಮಾಡ್ತೇನೆ ನೀನು? ಅರ್ಥ ಆಯ್ತು ನಿನ್ನ ಮೈಂಡ್ ವಾಯ್ಸ್ ನನಗೆ ಅರ್ಥ ಆಯ್ತು. ಅದರಲ್ಲಿ ನನ್ನ ಈ ಒಂದು ಪ್ರತಿಭೆಯನ್ನು ಗುರುತಿಸಿ ಇದೇ ಕೆಲಸ ಮಾಡಪ್ಪ ಅಂತ ನನಗೆ ಹೇಳಿರುವಂತ ನನ್ನ ಮಾನಸ ಗುರುಗಳಾದಂತಹ ಎಸ್ ನಾರಾಯಣ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವನು ಉಚ್ಚಾಟಗಳನ್ನೆಲ್ಲ ಸಹಿಸ್ಕೊಂಡು ನನ್ನ ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ನನಗೆ ಬೆನ್ನೆಲುಬಾಗಿರುವಂತ ಶ್ರುತಿ ಮೇಡಮ್, ನಿಮ್ಗೂ ಸ್ವಾಗತ, ಸುಸ್ವಾಗತ ಮ್ಯಾಮ್. ಹಂಗೆ ಸ್ಮೈಲ್ ಕೊಡಿ. ಆಯ್ತಪ್ಪ ನಿರಂಜನ್, ಈ ತೆರಲೆ ಎಲ್ಲ ಬಿಟ್ಬಿಟ್ಟು ಇವತ್ತಿನ ಗೆಸ್ಟ್ ಯಾರು ಅಂತ ಹೇಳು. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರರು ಒಬ್ರು ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಶಿವ ತಾಂಡವ, ಇನ್ನೊಬ್ರು ಹಾಡೋದಕ್ಕೂ ಸೈ, ಆಕ್ಟಿಂಗ್ಗೂ ಸೈ. ಲೆಟ್ಸ್ ವೆಲ್ಕಮ್ ರಾಜಹಂಸ ಚಿತ್ರತಂಡದಿಂದ ಡಾಕ್ಟರ್ ಶ್ರೀಧರ್ ಸರ್ ಹಾಗೂ ರಂಜನಿ ಆನ್ ಸ್ಟೇಜ್. ಸರ್ ಹಾಗೆ ರಂಜನಿ ಇಬ್ರಿಗೂ ಕೂಡ ನಮ್ಮ ಮಜಾ ಭಾರತಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಓಕೆ, ರಾಜಹಂಸ ಅಂದ ತಕ್ಷಣ ಇಬ್ರು ಹಂಸ ನಡಿಗೆಯಲ್ಲಿ ಬಂದ್ರು, ಸರ್ ರಾಜಗಾಂಭೀರ್ಯದಲ್ಲಿ ಬಂದ್ರು. ಸೊ ಇಲ್ಲಿ ಯಾಕೆ ಬಂದಿದ್ದೀರಾ ಏನು ಅಂತ ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ನಮ್ಮ ಆಡಿಯನ್ಸ್ಗೆ. ಇತ್ತೀಚೆಗೆ ತಾನೇ ಬಹಳ ಪ್ರತಿಭಾನ್ವಿತ ಕೆಲವರು ಸೇರ್ಕೊಂಡು ನಿರ್ದೇಶಕರು, ಸಿನಿಮಾಟೋಗ್ರಾಫರ್ ಮತ್ತು ಅದು ಸಂಭಾಷಣೆಕಾರರು, ಈ ಥರ ಒಂದು ಬಹಳ ಒಳ್ಳೆಯ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಚಿತ್ರವನ್ನು ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಅದರ ಒಂದು ಪ್ರತಿಫಲವಾಗಿ ರೂಪುಗೊಂಡಂತಹ ಒಂದು ಚಿತ್ರ ರಾಜಹಂಸ. ರಾಜಹಂಸ ಅನ್ನುವಂಥದ್ದೇ ಒಂದು ವಿಲಕ್ಷಣವಾದಂಥದ್ದು. ಚಿತ್ರದಲ್ಲಿ ಬಹಳ ಸೊಗಸಾದಂಥ ವಿಷಯಗಳಿದೆ. ನಾನು ನಿಮ್ಮ ಪ್ರಶ್ನೆಗಳು ನೋಡಿಕೊಂಡು ನಾನು ಉತ್ತರ ಹೇಳ್ತೀನಿ. ಇಲ್ಲ ಸರ್, ಆಕ್ಚುಲಿ ನಾನು ಮಾತು ಹೇಳಬೇಕು ಅಂತಿದೆ. ಐ ಡೋಂಟ್ ನೋ ವೆದರ್ ಅಂಜನಿ ನಾಟ್, ಬಟ್ ಓಕೆ, ರಾಜಹಂಸ ಸಿನಿಮಾಗೂ ಮುಂಚೆ ರಂಜನಿಗೆ ಫೋಟೋ ಶೂಟ್ ಮಾಡಿ ಪ್ರೊಫೈಲ್ ಶೂಟ್ ಮಾಡ್ಕೊಟ್ಟಿದ್ದೆ ನಾನು. ಸೊ ಯು ಕ್ಯಾನ್ ಟೆಲ್ ಅಬೌಟ್ ದಟ್. ಹೇಳಿ ರಂಜನಿ ಅವರು. ನನಗೆ ಗೊತ್ತಿರೋ ಥ್ಯಾಂಕ್ ಯು ವೆರಿ ಮಚ್. ಮರವು ಯಾವತ್ತೂ ಇಲ್ಲ, ಶಾರ್ಟ್ ಟರ್ಮ್ ಆಗ್ಲಿ ಲಾಂಗ್ ಟರ್ಮ್ ಆಗ್ಲಿ ನಾನು ಇದುವರೆಗೂ ಫೋಟೋ ಶೂಟೇ ಮಾಡಿಸಿಲ್ಲ. ಎಷ್ಟು ದೊಡ್ಡ ಮನಸ್ಸು ಅವ್ರಿಗೆ, ನಾನು ಮಾಡಿದ ಹೆಲ್ಪೇ ಹೇಳ್ತಾ ಇಲ್ಲ. ತುಂಬಾ ಸಂತೋಷ. ಅಲ್ಲ, ನನಗೆ ಮಾತ್ರ ಮಾತಾಡಕ್ ಬಿಡಲ್ಲ ಅನ್ಕೊಂಡಿದ್ದೆ, ಬಂದಿರೋ ಗೆಸ್ಟ್ಗೂ ಮಾತಾಡಕ್ ಬಿಡಲ್ಲ. ಇಲ್ಲ, ಆಕ್ಚುಲಿ ಇವತ್ತು ಇಡೀ ಎಪಿಸೋಡ್ ಅವರೇ ಮಾತಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನನ್ನ ಬೆನ್ನು ಚರ್ಮದಲ್ಲಿ ಹೊಲಿದಂತ ಸೀಟು ರೆಡಿ ಆಗಿದೆ. ಸೊ ದಯವಿಟ್ಟು ಬೆನ್ನಿಲ್ವಾ ಈಗ? ಇಲ್ಲ, ಇದೆ, ಚರ್ಮ ಅವಾಗವಾಗ ಬೆಳೆಯುತ್ತೆ ನಂಗೆ, ನಾ ಪೊರೆ ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ದಯವಿಟ್ಟು ಹೋಗಿ ಆಸನನ್ನ ಅಲಂಕರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಓಂ ರೀಂ ರೂಂ ಬಲ 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 ಹುರ್ರೆ. ಏನಾಯ್ತು? ಇಷ್ಟು ತನಕ ಚೆನ್ನಾಗೇ ಇದೆಯಲ್ಲ. ಶೀತಲ್, ಮಾತಾಡ್ಬೇಡ. ನಾನು ಬೇತಾಳನ ಕರಿತಾ ಇದ್ದೀನಿ. ಬೇತಾಳನ್ ಕರಿತಾ ಇದೀಯಾ? ಹೌದು. ನಮ್ಮ ಚಿಲ್ಲರ್ ಪಾರ್ಟಿಯವರು ಬೇತಾಳ ಹುಡ್ಕಕ್ ಹೋಗ್ತಾ ಇದ್ದಾರೆ. ಬಾ, ನಾವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಬೇತಾಳ, ಓಯ್ ಬೇತಾಳ, ಕಾಪಾಡಿ ಮಹಾಪ್ರಭು.
ಪುಡಿ. ಕಾಪಿ ಪುಡಿ ಅಲ್ಲ ಮಹಾಪ್ರಭು, ಕಾಪಾಡಿ. ಏನಾಯ್ತು ಮಂತ್ರಿಗಳೇ? ನೀವು ಬೇತಾಳ ಹುಡುಕಿ ಅಂದ್ರ, ನಾನು ಆ ಬಳಿಗೆಯಲ್ಲಿ ಬಗ್ಗಿ ನೋಡ್ದೆ. ಅಯ್ಯಯ್ಯೋ ಮಹಾಪ್ರಭು. ಏನಾಯ್ತು ಮಂತ್ರಿಗಳೇ? ಬೇತಾಳ ನೋಡಿ ಹೆದರಿದಿರೇ? ಇಲ್ಲ, ಪಾತಾಳ ನೋಡಿ ಹೆದರಿದೆ. ಹಾ, ನಿಮ್ಮಿಂದ ಕೆಲಸ ಆಗದು. ನಿಮ್ಮನ್ನು ಆ ಕಣಿವೆಗೆ ತಳ್ಳಿದ್ದರೆ ಬೇತಾಳ ಆಗಿ ಮೇಲೆ ಬರ್ತಿದ್ದೆ. ನಂಗೆ ಹುಡುಕುವ ಕೆಲಸ ತಪ್ಪಿತ್ತು. ಈ ರೀತಿ ವ್ಯರ್ಥ ಪ್ರಲಾಪವನ್ನು ಬಿಟ್ಟು ಬೇತಾಳ ಹುಡುಕುವ ಉಪಾಯ ಹೇಳಿ. ಒಂದು ಉಪಾಯ ಇದೆ. ಏನದು? ಒಬ್ಬ ಮಾಂತ್ರಿಕ ಇದ್ದಾನೆ. ಓಹೋ, ಮಾಂತ್ರಿಕನೇ? ಓಹೋ, ಮಾಂತ್ರಿಕ ಅಲ್ಲ, ಬರೀ ಮಾಂತ್ರಿಕ. ಬರೀ ಮಾಂತ್ರಿಕನೇ? ಮಾಂತ್ರಿಕ. ಅದೇ ಅದೇ ಅವನ್ ಮಂತ್ರ ತಂತ್ರ ಕುತಂತ್ರಗಳಿಂದ ಬೇತಾಳ ಬಿಡಕ್ಕೆ ಬಾಂಬ್ ಬಿಡೋ ಖತರ್ನಾಕ್ ನನ್ ಮಗ. ಹೌದೇ? ಬೇಗನೆ ಕರೆಸಿ ಅವನ್ನ. ಶೋರ್ ಮಹಾಪ್ರಭು. ಮಂತ್ರಿಗಳೇ, ಇತ್ತೀಚೆಗೆ ನಿಮ್ಮ ಭಾಷೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಲ್ವೇ? ನೀವು ರಾಜ, ನಾನು ಮಂತ್ರಿ. ನಿಮ್ದು ಅರಮನೆ ಒಳಗಿನ ಭಾಷೆ, ನಮ್ದು ಹೊರಗಿನ ಭಾಷೆ. ಇದೇನು ಮಂತ್ರಿಗಳೇ? ಮೊಬೈಲ್ ಫೋನ್. ನಿಮ್ಮ ಭಾಷೆಯಲ್ಲಿ ಗಳಗಂಟೆ. ಸರಿ ಸರಿ ಸರಿ, ಜಂಗಮ ಗಂಟೆ. ಇದರೊಳಗಿನಿಂದ ಮಾಂತ್ರಿಕ ಬರುತ್ತಾನೆಯೇ? ಇಲ್ಲ ಇಲ್ಲ, ಇದ್ರೊಳಗಡೆ ಮೆಸೇಜ್ ಕಳ್ಸಿದ್ರೆ ಆ ಕಡೆಯಿಂದ ಮಾಂತ್ರಿಕ ಬರ್ತಾನೆ. ನೆಟ್ವರ್ಕ್ ಸಿಗ್ತಿಲ್ಲ. ಈಗ ರಿಂಗ್ ಆಗ್ತಾ ಇದೆ. ಅಯ್ಯೋ, ನೀವೋ ನಿಮ್ ಭಾಷೆಯೋ, ಅದೇನು ರಿಂಗು? ಅರಮನೆ ಕೆಲ್ಸದ ರಂಗು ಇದ್ದಾಳಲ್ಲ, ಅವಳ ತಂಗಿ ರಿಂಗು. ಹಲೋ ಮಾಂತ್ರಿಕ, ನಾನು ಮಂತ್ರಿ. ಚೀಫ್ ಮಿನಿಸ್ಟರ್ ಅಲ್ರಿ, ರಾಜ ವಿಕ್ರಮಾದಿತ್ಯರ ಮಂತ್ರಿ. ಇಲ್ಲಿ ನಮ್ಮ ರಾಜರ ಒಂದು ಬೇತಾಳ ಕಳ್ಗೋಗ್ಬಿಟ್ಟಿದೆ. ಈ ತಕ್ಷಣನೇ ಅದನ್ನ ಹುಡುಕೊಡ್ಬೇಕು. ಇದು ರಾಜ್ಯಾಜ್ಞೆ. ರಾಜನಜ್ಜಿ ಅಲ್ರಿ, ಇದು ರಾಜ್ಯಾಜ್ಞೆ. ಬೇಗ ಬಂದ್ ಸಾಯ ಮಾರಯ್ಯ, ಇಲ್ಲಿ ನಮ್ಮ ಪ್ರಭುಗಳ ಕಾಟ ತಡಿಯಕ್ಕಾಗ್ತಿಲ್ಲ. ಬಲೆ ಮಂತ್ರಿಗಳೇ, ಈ ನಿಮ್ಮ ಜಂಗಮ ಗಂಟೆಯನ್ನು ಎಲ್ಲಿ ತೆಗೆದುಕೊಂಡಿರಿ? ನನ್ನ ಮೊಮ್ಮಗಳು ಅಮೆರಿಕದಿಂದ ಕಳ್ಸಿದ್ಲು. ಅಮೆರಿಕಂದರೆ ಬರೀ ಆಮೆಗಳು ವಾಸ ಮಾಡೋ ಊರಲ್ಲವೇ? ಯಾವ್ದಾದ್ರು ಸ್ವಂತ ಮಂತ್ರ ಇದ್ರೆ ಉದುರ್ಸಯ್ಯ. ಈ ತರ ಕಾಪಿ ಮಾಡಿದ್ರೆ ನಮ್ಮ ಮಹಾರಾಜ್ ಗೊತ್ತಾಗಲ್ಲ. ಅವನೇನ್ ಗುಲ್ಡು ಅನ್ಕೊಂಡಿದ್ಯಾ? ಬರ ಬರ ಜ್ವರ ಜ್ವರ ಹಕ್ಕಿ ಜ್ವರ ನಾಯಿ ಜ್ವರ ಕೋಳಿ ಜ್ವರ ಹಂದಿ ಜ್ವರ. ಮಂತ್ರಿಗಳೇ, ನಿನ್ನ ಕರ್ಸಿದಕ್ಕೆ ಸಾಕಾಗುತ್ತೆ. ಈ ಡವ್ವೆಲ್ಲ ಸಾಕು, ಬೇತಾಳ ಹುಡ್ಕಯ್ಯ. ಕೂಲ್ ಮ್ಯಾನ್ ಕೂಲ್, ಮೇ ಹೂನಾ ಬೇಬಿ. ಬರ ಬರ ಜ್ವರ ಜ್ವರ ಹಕ್ಕಿ ಜ್ವರ ನಾಯಿ ಜ್ವರ ಕೋಳಿ ಜ್ವರ ಹಂದಿ ಜ್ವರ. ಬೇತಾಳ, ಓಯ್ ಬೇತಾಳ, ಶಕಲಕ ಬೇಬಿ ಬಾಬಾ ಕೊಡುವೆ ಜಿಲೇಬಿ. ಜಿಲೇಬಿ ಅಂತೆ ಗುಲಾಬಿ ಅಂತೆ, ಇಲ್ಲ ಲವ್ ಪ್ರಪೋಸ್ ಮಾಡಕ ಬಂದಿದ್ಯಾ? ಮಂತ್ರಿಗಳೇ, ಮಧ್ಯದಲ್ಲಿ ಮಾತಾಡ್ಬೇಡಿ. ಡಿಸ್ಟರ್ಬ್ ಆದ್ರೆ ಬೇತಾಳ ಅಪ್ಸ್ಕ್ಯಾಂಡ್ ಆಗ್ಬಿಡುತ್ತೆ. ಈಗಾಗಿರೋದು ಅದೇ ತಾನೆ, ಮುಂದುವರ್ಸು. ಬರ ಬರ ಜ್ವರ ಜ್ವರ ಹಕ್ಕಿ ಜ್ವರ ನಾಯಿ ಜ್ವರ ಕೋಳಿ ಜ್ವರ ಹಂದಿ ಜ್ವರ. ಎಲ್ಲೆಲ್ಲೋ ಬರ್ತಾ ಇದೆ ಬಂತು ಬಂತು ಬಂತು. ಓಡ್ದೆ, ನಿಜವಾಗ್ಲೂ ಬಂದ್ಬಿಡ್ತಾ. ಹಿಡ್ಕೊಳ್ಳಿ ಮಹಾಪ್ರಭು, ಇದೇ ನಿಮ್ ಬೇತಾಳ. ಎಲ್ಲಿ ಬೇತಾಳ? ಈ ಹೆದರುವ ಜೀವ ಬೇತಾಳವೇ? ಹೌದು ಮಹಾಪ್ರಭು, ಈ ಬೇತಾಳ ನಿಮ್ಮಿಂದ ತಪ್ಪಿಸ್ಕೊಳಕ್ ನಾಟಕ ಆಡ್ತಿದೆ. ಮಹಾಪ್ರಭು, ಬೇಗ ಬೆನ್ನಿಗೆಸ್ಕೊಳ್ಳಿ, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಬಿಡಯ್ಯ, ಬೆನ್ನಿ ಕೆಲಸಕ್ಕೆ ನಾನೇನು ಕೋಟ? ಶಬ್ಬಾಷ್ ಮಾಂತ್ರಿಕರೇ, ತೆಗೊಳ್ಳಿ ಉಡುಗೊರೆನ. ಆಹಾಹಾಹಾ, ಸಣ್ಣ ಕೆಲಸಕ್ಕೆ ದೊಡ್ಡ ಉಡುಗೊರೆ. ಧನ್ಯನಾದೆ ಮಹಾಪ್ರಭು, ನಾನಿನ್ನು ಹೊರಟೆ. ಬರ 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 ಬಾ ಬೇತಾಳ, ಬಂದು ನನ್ನ ಬೆನ್ನಿಗೇರು. ನಿನ್ನನ್ನು ಸ್ಮಶಾನಕ್ಕೆ ಸೇರಿಸುವ ಜವಾಬ್ದಾರಿ ನಮ್ಮದು. ಸ್ಮಶಾನಕ್ಕ ಬಿಡಯ್ಯ ನನ್ನ, ನನ್ಗಿನ್ನೂ ಬಾಲಿಗೆ ಬತ್ಬೇಕು, ನನ್ಗಿನ್ನೂ ಮದುವೆ ಆಗ್ಲಿಲ್ಲ. ನಿಮ್ಗೆ ಟೈಮ್ ಪಾಸ್ ಮಾಡಕ್ಕೆ ನಾನಾ ಸಿಕ್ಕಿರೋದು. ಚಲವೋ ಬೇತಾಳ, ಈಗಲೇ ಪ್ರಶ್ನೆ ಕೇಳುತ್ತಿರುವೆ ಅಲ್ಲ, ಮೊದಲು ಕತೆ ಹೇಳಿ, ಆಮೇಲೆ ತಾನೇ ಪ್ರಶ್ನೆ ಕೇಳ್ಬೇಕು. ಬೈಲಿ ಮಚ್ಚಲ್ ಕೊಚ್ಚಾಕ್ಬಿಡ್ತೀನಿ. ನಾನು ಬೇತಾಳಲ್ಲ, ಮನುಷ್ಯ. ಮಾನವನೇ? ಹೌದು, ನಾನು ಕಟ್ಟಿಗ ಕಾಂಟ್ರಾಕ್ಟರ್ ಕಿಟ್ಟಪ್ಪ. ಪ್ರಭುಗಳು, ಈ ಬೇತಾಳ ನಾಟಕ ಮಾಡುತ್ತಿದೆ. ಬೇಡ ಪ್ರಭು, ಬೇಡ.
ನಾಟಕ ಕಂಪ್ನಿದ ತಪ್ಪಿಸ್ಕೊಂಡು ಒಂದು ನನ್ಗೆ ನಾಟಕ ಅಂತೀರಾ? ಮಂತ್ರಿಗಳೇ, ಇವನು ಬೇತಾಳವಲ್ಲ, ಇವನು ಮನುಷ್ಯ. ಹೌದೇ? ರಾಜ ಅಂತೆ ಮಂತ್ರಿ ಅಂತೆ, ಇಲ್ಲೋ ಎಲ್ಲ ಹತ್ತದಲ್ಲಿ ಉಚ್ಚಾಸ್ಪತ್ರೆ ಇರ್ಬೇಕು. ಮಂತ್ರಿಗಳೇ, ನೀವಿನ್ನು ನಮ್ಮ ರಾಜ್ಯಕ್ಕೆ ವಾಪಸ್ ಹೊರಟು ಬಿಡಿ. ಯಾಕೆ ಮಹಾಪ್ರಭು? ನೀವಿರುವುದರಿಂದಲೇ ಆ ಬೇತಾಳ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೊರಡಿ ಪ್ರಭು, ಹೊರಡಿ. ಏನ್ ಒಬ್ನೇ ಇದ್ರ ಬರಾಕದೇನ್ ಬೇತಾಳನ ಲವರ? ಏನಂದ್ರಿ? ಹೊರಟಿ ಮಹಾಪ್ರಭು. ಆಹಾ, ನಾನು ಬೇತಾಳಕ್ಕೆ ಕಾಯ್ತಿರುವಾಗ ಇದ್ಯಾವುದೋ ಬೃಹತ್ತಾಳನೇ ಬಂದಿದೆ ಅಲ್ಲ. ನಾನು ಪುಷ್ಪ. ಇಷ್ಟು ದೊಡ್ಡ ಪುಷ್ಪವೇ? ನನ್ನ ಹೆಸರು ಪುಷ್ಪ ಅಂದೆ. ನೀವು? ನಾನು ರಾಜ ವಿಕ್ರಮಾದಿತ್ಯ. ಅರೆ, ಏನಾಯ್ತು? ಹುಚ್ಚಿರ್ದಾಯ್ತಾ ಹೇಗೆ? ಮಹಾರಾಜ, ನಿಮ್ಮಂತ ಹ್ಯಾಂಡ್ಸಮ್ ಹುಡುಗನನ್ನ ನನ್ನ ಲೈಫಲ್ಲಿ ನೋಡಿದ್ದು ಇದೇ ಫಸ್ಟ್. ಮಹಾರಾಜ, ಮಹಾರಾಜ ಪಾಗಲಾಗ್ಬಿಟ್ಟವನೆ. ನಿಜವಾಗ್ಲೂ ನಾನು ಅಷ್ಟು ಸುಂದರನಾ? ನಿಮ್ಮ ಅಪ್ಪನಾಣೆಗೂ ನಿಜ. ಬೇಕಾದ್ರೆ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಎಲ್ಲಿ ನೋಡೋಣ? ಹೌದು, ಈ ಡೀಪ್ ಫಾರೆಸ್ಟ್ ಅಲ್ಲಿ ಯಾರಿಗೋಸ್ಕರ ವೇಟಿಂಗು? ಒಂದ್ ಬೇತಾಳ ದಾರಿ ಕಾಯ್ತಾ ಇದ್ದೀನಿ. ಯಾರ್ಯಾರಿಗೋ ಕಾಯ್ತಾರೆ, ಅದೇ ಒಂದ್ ದೆವ್ವಕ್ಕೆ ಕಾಯ್ತಾರದು. ಇಡೀ ಪ್ರಪಂಚದಲ್ಲಿ ನೀವೇ ಫಸ್ಟ್ ಅನ್ಸುತ್ತೆ. ಇದು ನನ್ನ ಧರ್ಮ ಬಾಲೆ. ಧರ್ಮನೋ ಕರ್ಮನೋ, ಒಂದು ದೊಡ್ಡ ರಾಜ್ಯದ ಮಹಾರಾಜ ನೀವು. ಆ ರಾಜ್ಯದ ಆಗು ಹೋಗುಗಳ ಬಗ್ಗೆ, ಅಲ್ಲಿನ ಜನರ ಕಷ್ಟ ಸುಖದ ಬಗ್ಗೆ ಗಮನ ಕೊಡೋದು ಬಿಟ್ಟು ಈ ಕಾಡಲ್ಲಿ ಬೇತಾಳ ಹುಡುಕ್ತಿದ್ದೀರಲ್ಲ, ನಿಮ್ಮ ಬುದ್ಧಿಗೆ ಏನ್ ಅನ್ಬೇಕು? ಒಪ್ಪಿದೆ ಬಾಲೆ, ಒಪ್ಪಿದೆ. ನೀನಿವತ್ತು ನಿನ್ನ ಕಣ್ಣನ್ನು ನನ್ನ ಕಣ್ಣಲ್ಲಿಟ್ಟು ನನ್ನ ಕಣ್ಣನ್ನೇ ತೆರೆಸಿದೆ. ನುಲಿಬೇಡ ಬಾಲೆ. ಯಾಕೆ? ಅಯ್ಯೋ, ನುಲಿಬೇಡ ಬಾಲೆ. ಯಾಕೆ? ಅಯ್ಯೋ, ನುಲಿಬೇಡ. ಯಾಕೆ? ನೀನು ಹಿಂಗ ನುಲಿದಿದ್ರೆ ಜನರೆಲ್ಲ ನಿನ್ನನ್ನು ನೋಡ್ತಾರೆ, ನನ್ನನ್ನು ನೋಡೋದೇ ಇಲ್ಲ. ಬಾಲೆ, ಬಾಲೆ. ಮಹಾರಾಜ, ಮಹಾರಾಜ, ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲ. ಎಷ್ಟ್ ಮಕ್ಳು? ಇಲ್ಲ. ಮದ್ವೆನಾಗಿಲ್ಲ ಅಂದ್ರೆ ಮಕ್ಳು ಎಗ್ರೆ ಆಗುತ್ತೆ. ಆದರೂ ನನಗೆ ನಿಮ್ಮ ನಡೆ ನೋಡಿ ಹಿಡಿಸಿತು ಬಾಲೆ. ಎಲ್ರು ಆನೆ ತರ ನಡಿತೀಯಾ ಅಂತಾರೆ, ನಿಮ್ಗೆ ನನ್ನ ನಡೆ ಹಿಡಿಸಿತೆ. ಗಜಗಾಮಿನಿ. ಒಂದೊಂದ್ಸಾರಿ ಮದಗಜಗಾಮಿನಿನೂ ಆಗ್ಬಿಡ್ತೀನಿ. ಆದ್ರೂ ನೀವು ನಂಗೆ ಹೆಚ್ಚಿಬಿಟ್ರಿ. ಐ ಲೈಕ್ ಯು. ಆಹಾ, ಏನು ಒಂದ, ಏನು ಚಂದ, ಎಂತ ಅಂದ, ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ. ಯಾವ ಸೀಮೆ ಮಹಾರಾಜರಿ ನೀವು? ಯಾವ ಸಿಚುವೇಶನ್ಗೆ ಯಾವ ಸಾಂಗ್ ಹಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಈಗ ನಾನು ಆಡೋ ಹಾಡಿಗೆ ನೀವು ಹಂಗೆ ಬಿದ್ದೋಗ್ಬಿಡ್ಬೇಕು. ನಾನು ಹೇಳಿಲ್ವಾ ನನ್ನ ಹಾಡಿಗೆ ಬಿದ್ದೋಗ್ಬಿಡ್ತೀರಾ ಅಂತ? ನೀನು ರಾಜ ವಿಕ್ರಮಾದಿತ್ಯನ ರಾಣಿ ಆಗ್ತೀಯಾ? ಓಹೋ,
ಆಗ್ತೀನಿ, ಆದ್ರೆ ನಂದೊಂದು ಕಂಡೀಷನ್ ಇದೆ. ಅದೇನು? ನಾನು ಕಂಡಿಲ್ಲದ ಕಂಡೀಷನು. ಆಸೆ. ಓಹೋ, ಆಸೆ. ಅದೇನು ಹೇಳು? ಚಂದ್ರನ ಮೇಲೆ ನಿನಗೊಂದು ಅರಮನೆ ಕಟ್ಟಿಸಲೇ? ಅಲ್ಲಿ ಮೇಸ್ತ್ರಿ ಸಿಗಲ್ಲ ಬಿಡಿ. ಹಾ, ಹೋಗ್ಲಿ. ಅರ್ಧ ರಾಜ್ಯವನ್ನೇ ನಿನ್ನ ಹೆಸರಿಗೆ ಬರೆಯಲೇ? ರಾಜ್ಯದ ಜನ ಕೆರ ಕಿತ್ತೋಗುವಂಗ್ ಹೊಡಿತಾರೆ. ಅಯ್ಯೋ, ಅದು ಹೋಗ್ಲಿ. ನೀನೇ ಹೇಳು, ನಿನ್ನ ಆಸೆ ಏನು? ಮಹಾರಾಜ. ಬಾಲೆ. ಮಹಾರಾಜ. ಅಯ್ಯೋ ಬಾಲೆ. ಮಹಾರಾಜ. ಅಯ್ಯೋ, ತಡ್ಕೊಳಕ್ಕಾಗ್ತಿಲ್ಲ, ಬೇಗ ಹೇಳು ಬಾಲೆ. ನೀ ದೂರದಲ್ಲಿ ಹೆಂಗ್ ಹೇಳೋದು? ಇಂಚೆ ಬಲೆ. ರೆಸ್ಪಾನ್ಸ್ ಚೇಂಜ್ ಆಯ್ತಲ್ಲಪ್ಪ. ಬಾಲೆ ಬಾಲೆ. ಮಹಾರಾಜ, ನಿನ್ನ ಬೆನ್ನ ಮೇಲೆ ಕುಳಿತು ಪಕ್ಕದ ಸ್ಮಶಾನದವರೆಗೂ ಒಂದು ಜಾಲಿ ರೈಡ್ ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ನೀವು ಹುಡುಕ್ತಾರ ಬೇತಾಳ ನಾನೇ. ಬಾ ರಾಜ, ಬಾ. ನಾ ಬರಲ್ಲ. ನನ್ನನ್ನು ನಿನ್ನ ಹೆಗಲೇರಿಸಿಕೋ, ನಾನಿನ್ ರಾಣಿ ಆಗ್ತೀನಿ. ನಾನ್ ರಾಜನೆಲ್ಲ. ಹೆಗಲಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಹಾಲಿವುಡ್ ಫಿಲ್ಮ್ ಸ್ಟೋರಿ ಹೇಳ್ತೀನಿ ರಾಜ. ಬೇಡ. ನಿನ್ನೆ ತಾನೇ ಟಾಕೀಸ್ ಅಲ್ಲಿ ಉಲ್ಟಾನೆ ತಟ್ಕೊಂಡು ನೋಡ್ಕೊಂಡು ಬಂದೆ. ಅಯ್ಯೋ, ನಾ ಸತ್ತೆ. ಬಾ ರಾಜ. ನೋ, ಮೈ ಡಿಯರ್ ಕಿಂಗ್. ನೆವರ್. ಸ್ಟಾಪ್ ಯಾ. ಸಾರಿ. ಮಜಾ ಬಾ ಮಜಾ ಭಾರತ ಮಜಾ ಬಾ. ಅಯ್ಯೋ, ನಾನ್ ಬರಲ್ಲ, ಪ್ಲೀಸ್. ನಾನಿದೆ. ನಾರಾಯಣ್ ಸರ್, ಪ್ಲೀಸ್ ಸರ್, ಹೇಳಿ ಸರ್, ನಾನ್ ಬರಲ್ಲ. ನಾನು ಇದ್ ಕಡೆ ಯಾವ ಬೇತಾಳನ್ನು ಬರಲ್ಲ, ಏನು ಬರಲ್ಲ. ಬರ್ರಿ, ಜಾಗ ಬಿಡ್ರಿ. ಏನಮ್ಮ ನೀನು? ಬೇತಾಳ. ನಮ್ಮ ರಾಜನ ಅಷ್ಟು ಎದುರಿಸೋದು ಏನಮ್ಮ ನೀನು? ಬರ ಇಲ್ಲಿ. ಬೇಡ. ಅವನ್ ನನ್ನ ಸ್ಮಶಾನಕ್ಕೆ ಹಾಕ್ಬೋದಾ? ನೀನು ಇರೋದೇ ಸ್ಮಶಾನದಲ್ಲ ಅಲ್ವಾ? ಹೌದು, ಆದ್ರೆ ನಾನು ರಾಜ್ಯದಲ್ಲಿ ಇರ್ತೀನಿ, ನನ್ನ ಇಷ್ಟ. ನಿರಂಜನ ಅಣ್ಣ, ಕಿಟ್ಟು ಮುಗಿದು 4 ದಿನ ಆಯ್ತಣ್ಣ, ಇನ್ನೂ ಕ್ಯಾರೆಕ್ಟರ್ ಇಂದ ಆಚೆ ಬಂದಿಲ್ವಲ್ಲಣ್ಣ. ಏನ್ ರಮ್ಮ ಇನ್ವಾಲ್ವ್ಮೆಂಟ್ ನಿಮ್ದು, ನಿಜವಾಗ್ಲು ಓಕೆ. ಬಟ್ ನಿಜವಾಗ್ಲು ಎಲ್ಲರಿಗೂ ಕಾಣಿಸತ್ರ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ, ಇಲ್ಲ ಸುಮಾರಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಅಂತ ನಾರಾಯಣ್ ಸರ್ ಹೇಳ್ತಾರೆ ಇವಾಗ. ಹೇಳಿ ಸರ್, ಹೇಗಿತ್ತು? ನಾನು ಅನ್ಕೋತಾ ಇದ್ದೆ, ನಿಜವಾಗ್ಲೂ ವಿಕ್ರಮಾದಿತ್ಯನ ಕಾಲದಲ್ಲಿ ಮೊಬೈಲ್ ಇದ್ದಿದ್ರೆ ಹೇಗಿರೋದು, ಈ ತರ ಮಂತ್ರಿಗಳು ಇಂಗ್ಲಿಷ್ ಮಾತಾಡಿದ್ರೆ ಹೇಗಿರೋದು, ಈ ತರದ್ದೆಲ್ಲ ಒಂದು ಆಲೋಚನೆ ಬಂತು. ತುಂಬಾ ಚೆನ್ನಾಗಿ ಮಕ್ಕಳು ನಿಭಾಯಿಸಿದ್ರು ವೇದಿಕೆ ಮೇಲೆ. ನಮ್ಗೆ ಎಲ್ಲಿ ಬೇತಾಳ ಯಾವಾಗ ಬರುತ್ತೋ ಅನ್ನೋ ಒಂದು ಕಾತುರ, ಅದ್ರ ಈ ಕಾತುರದ ಮಧ್ಯೆ ಬಂದಿದ್ದು ನೀನು. ತುಂಬಾ ವಿಶೇಷವಾಗಿತ್ತು ನಿನ್ನ ಗೆಟಪ್, ನಿನ್ನ ಎಂಟ್ರಿ. ಇನ್ನು ಸ್ವಲ್ಪ ಬ್ರೈಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿತ್ತು ನೀನು. ಅದಾದ್ಮೇಲೆ ನಮ್ಮ ಹೀರೋ ಬಂದ ನೋಡಪ್ಪ, ಕಟ್ಟಿಗೆ ಮರವನು. ಹೆಂಗೆ ಅದು ಕೊಚ್ಚೋದು? ಬಿಡ್ತೀನಿ. ಅದು ಆ ಕೈ ನೋಡಿದ್ರ, ಡೈಲಾಗ್ ಹೇಳೋದೆಲ್ಲ ಮುಖ್ಯ, ಹೇಳೋ ರೀತಿ ಮುಖ್ಯ. ಹೀಗೆ ಬಂತು, ಹೀಗೆ ನೀನ್ ಯಾವಾಗ ಬಂದ್ರು ಕೂಡ ನನ್ ಫೇವ್ರೇಟ್ ನೀನ್ ತುಂಬಾ. ಆಮೇಲೆ ಎಲ್ಲ ಒಂದ್ ಕಡೆ ಸೊರಗ್ತಾ ಇದ್ದಾಗ ನಮ್ಗೆ ಬೇತಾಳ ಬಂತು ನೋಡ್ರಿ. ಬಟ್ ಚೆನ್ನಾಗಿದೆ, ನಿನ್ ಕಣ್ಣಿನೆಲ್ಲ ಬ್ರೈಟ್ ಆಗಿ ಎಷ್ಟು ಅಂದವಾಗಿದೆ, ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ, ಸೂಪರ್ ಆಗಿ ಆಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು ಸರ್. ಬಟ್ ಮಕ್ಕಳ ನೀವು ಅಷ್ಟು ಜನ ಅದ್ಭುತ ಅದ್ಭುತ ಅದ್ಭುತ. ಥ್ಯಾಂಕ್ ಯು ಸರ್. ಶ್ರುತಿ ಮ್ಯಾಮ್, ಹೇಗೆ ಅನಿಸ್ತು ನಿಮ್ಗೆ ಈ ಬ್ಯೂಟಿಫುಲ್ ಬೇತಾಳದ ಕತೆ? ಒಂಥರ ಕಾನ್ಸೆಪ್ಟ್ ಒಂಥರ ಹೊಸದಾಗಿತ್ತು. ಏನೋ ಒಂದು ಪೌರಾಣಿಕ ಪಾತ್ರಗಳ ನಡುವೆ ಈಗಿನ ಸಾಮಾಜಿಕ ಡೈಲಾಗ್ಗಳು, ಇಂಗ್ಲಿಷ್ ಮಾತುಗಳು, ಮೊಬೈಲ್ಗಳು, ಒಂಥರ ನೋಡೋಕೆ ಒಂಥರ ಫನ್ನಿ ಆಗಿತ್ತು. ಆ್ಯಕ್ಟಿಂಗ್ ವೈಸ್ ನಿಮ್ಮೆಲ್ರಿಗೂ ಅಷ್ಟೇ ಕಷ್ಟ ಇತ್ತು ಅಂತ ನನಗೆ ಗೊತ್ತು. ಅದನ್ನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಅದು ಬಿಟ್ಟರೆ ಪೂರ್ವಿ, ಎಸ್ ಮ್ಯಾಮ್, ತುಂಬ ಸುಂದರವಾಗಿ ಈ ಸ್ಟೇಜನ್ನು ಆವರಿಸ್ಕೊಂಡ್ಬಿಟ್ಟೆ ಪುಟ್ಟ. ಥ್ಯಾಂಕ್ ಯು. ತುಂಬಾನೇ ಮುದ್ದಾಗಿ ಆ್ಯಕ್ಟ್ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಶ್ರೀಧರ್ ಸರ್? ರಾಜನ ಪಾತ್ರಧಾರಿಯ ಭಾಷೆ, ಸಂಭಾಷಣೆ ಹೇಳೋ ರೀತಿ, ಪೌರಾಣಿಕ ಭಾಷೆ ಬಹಳ ಚೆನ್ನಾಗಿತ್ತು. ಅದರ ತೂಕ, ಪ್ರತಿ ವರ್ಡ್ಗೂ ಏನು ವೆಯ್ಟ್ ಕೊಡಬೇಕು, ಯಾವ ತರ ಮಾತಾಡಬೇಕು, ಥ್ರೂ ಔಟ್ ಪರ್ಫಾರ್ಮೆನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಮಾಡ್ದ. ತುಂಬಾ ಸಂತೋಷ ಆಯ್ತು. ದಟ್ ವಾಸ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್. ಅಂಡ್ ಮಂತ್ರಿ ಟೈಮಿಂಗು ಅದೆಲ್ಲ ಬಹಳ ಚೆನ್ನಾಗಿತ್ತು. ಮಕ್ಕಳಿಂದ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮನ ನಿರೂಪಿಸೋದಂಥದ್ದು, ಪರ್ಫಾರ್ಮ್ ಮಾಡಿಸೋದು ತುಂಬಾ ವಿಶೇಷ, ಬಹಳ ಚೆನ್ನಾಗಿತ್ತು. ಹ್ಯಾಟ್ಸ್ ಆಫ್. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ರಂಜಿನಿ, ನಿಮಗೆ ಹೇಗೆ ಅನಿಸ್ತು? ನಾನು ವಿಕ್ರಮ್ ಬೇತಾಳ್ ಕತೆ ನೋಡಿದ್ದೆ, ಟಿವಿಲಿ ಸೀರಿಯಲ್ ನೋಡಿದ್ದೆ, ಇದರ ಹೊಸ ವರ್ಷನ್ ಸ್ಕಿಟ್ ಇವತ್ತು ನೋಡಿದ್ರಿ. ಎವ್ರಿಬಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಪೂರ್ವಿ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಮಂತ್ರಿ ಎನರ್ಜಿ ನಂಗೆ ತುಂಬ ಇಷ್ಟ ಆಯಿತು ಫಸ್ಟ್ ಹಾಫಲ್ಲಿ. ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಗುಡ್ ಲಕ್. ಶ್ರೀಧರ್ ಸರ್, ನೀವು ಇದ ಮೇಲೆ ನಮ್ಮ ವೇದಿಕೆಗೆ ಒಂದು ಹೊಸ ರೀತಿಯಾದ ಮೆರುಗು, ಹೊಸ ರೀತಿಯಾದ ಭೂಷಣ. ಸೊ ದಯವಿಟ್ಟು ನಮ್ಮ ಮಕ್ಕಳ ಜೊತೆ, ನಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಸೂಪರ್ ಹಿಟ್ ಸಾಂಗ್ಗೆ ಒಂದು ಚಿಕ್ಕ ಸ್ಟೆಪ್, ಒಂದು ಕ್ಲಾಸಿಕಲ್ ಸ್ಟೆಪ್ ಪ್ಲೀಸ್, ನಮಗೋಸ್ಕರ. ನಿಮ್ಮ ಜೊತೆ ಸಹನೃತ್ಯ ಮಾಡೋದಕ್ಕೆ ನಮ್ಮ
ಪೂರ್ವಿನ ಕೊಡ್ತಾ ಇದೀವಿ. ಬೇತಾಳ ರೆಡಿ ಇದ್ದಾರೆ. ಸೊ ಪ್ಲೀಸ್ ದಯಮಾಡಿ ತಾವು ನಿಮ್ಮ ಜೊತೆ ಸರಿ ಸಮಾನವಾಗಿ ನಮ್ಮ ಪೂರಿ ನಿಮ್ ಜೊತೆ ಡ್ಯಾನ್ಸ್ ಮಾಡೋದು ಹೇಗೆ ಅನಿಸ್ತು ನಿಮಗೆ? ನೃತ್ಯದಲ್ಲಿ ಒಳ್ಳೆ ಪರಿಶ್ರಮ ಇದ್ದರೆ ಮಾತ್ರ ಹಾಗೆ ಮಾಡಕ್ ಸಾಧ್ಯ. ಜೊತೆಗೆ ಟೆಕ್ನಿಕ್ ಕಲಿಯೋದು ಬೇರೆ, ಇನ್ನೊಬ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಹೊಸದಾಗಿರೋದನ್ನ ತಕ್ಷಣ ಗ್ರಾಸ್ ಮಾಡಿ ಅದನ್ನ ಇಮಿಡಿಯೇಟ್ ಆಗಿ ಅಡಾಪ್ಟ್ ಮಾಡಿಕೊಂಡು ಮಾಡೋವಂಥದ್ದು ಕೂಡ ಬಹಳ ಟ್ಯಾಲೆಂಟ್ ಬೇಕು. ರಿಯಲಿ ಎಕ್ಸ್ಟ್ರಾರ್ಡಿನರಿ. ತುಂಬಾ ಚೆನ್ನಾಗಿ ಮಾಡಿದ್ಲು ಸರ್. ಒಟ್ನಲ್ಲಿ ಸ್ಟೇಜ್ ಮೇಲೆ ಒಂದ್ ರೀತಿಯ ಶಿವ ತಾಂಡವನ್ನೇ ಕ್ರಿಯೇಟ್ ಮಾಡ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಮಜಾ ಬಾ ಮಜಾ ಭಾರತ ಮಜಾ ಬಾ. ರಾಜಹಂಸ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಈ ಗೌರಿ ಅನ್ನೋ ಹೆಸರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾ ಇತ್ತಂತಲ್ಲ, ಯಾಕದು, ಏನಾಯ್ತು? ಮೇನ್ ಕಾರಣ ಏನು ಅಂದರೆ ನನ್ನ ಸೀರಿಯಲಲ್ಲಿ ನನ್ನ ಹೆಸರು ಗೌರಿ, ನಮ್ಮ ಹೀರೋ ಹೆಸರು ಗೌರಿ ಶಿಖರ್. ಯಾರಾದರೂ ಗೌರಿ ಅಂದರೆ ನಾವಿಬ್ಬರು ತಿರುಗಿ ನೋಡೋದು. ಗೌರಿ ಸ್ವಲ್ಪ ಲೆಫ್ಟ್ ಬನ್ನಿ ಅಂದರೆ ಇಬ್ರು ಬನ್ನೋದು. ಅಲ್ಲ ನೀವಲ್ಲ ಸರ್ ಅವರು, ಅಥವಾ ಅವರಲ್ಲ ಸರ್. ನಂಗೆ ತುಂಬ ಕನ್ಫ್ಯೂಷನ್ ಆಗೋದು ಯಾವಾಗಲೂ ಕೂಡ. ಸೊ ಹಾಗಾದ್ರೆ ರಂಜನಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು. ಹೌದು. ಶೀತಲ್ ಮೇಡಮ್ ಒಂದು ಸೆಲ್ಫಿ ನಿಮ್ ಜೊತೆ. ಒಂದ್ ನಿಮಿಷ ಇಲ್ಲಿಗೂ ಬಂದ್ಬಿಟ್ರಾ? ಶೂಟಿಂಗ್ ನಡೀತಾ ಇದೆ ಇಲ್ಲಿ. ಇದೇನ್ ಮಾರ್ಕೆಟ್, ಏನ್ ಕತೆ? ಇಲ್ಲ, ನನಗೆ ಕಲ್ಲರು ಕಲ್ಚರ್ ಇರೋ ಹುಡುಗಿರ್ ಕಂಡ್ರೆ ಅವ್ರ ಜೊತೆ ಒಂದು ಸೆಲ್ಫಿ ತಗೊಳ್ಳೋ ಕ್ಯಾರೆಕ್ಟರ್, ಅವ್ರ ಜೊತೆ ಒಂದು ಹಾಗೆ ಕಪ್ ಕಾಫಿ ಕುಡಿಬೇಕು ಆಕ್ಚುಲಿ. ಎಲ್ಲ ಕುಡಿ ಮಂತ್ರಿ ಅಲ್ಲಿ. ಒಂದ್ ನಿಮಿಷ, ಶೂಟಿಂಗ್ ಆದ್ಮೇಲೆ ಕುಡ್ಕೊಳ್ಳಿ. ಯಾರು ನೀವು, ಏನ್ ಕತೆ? ನಿಮ್ಗಿರೋಂತ ಹುಡುಗಿರ ಕ್ರೇಜ್ಗಳು ಅಥವಾ ನೀವು ಹುಡುಗಿರನ್ನ ಪಟಾಯಿಸೋ ರೀತಿಗೆ ಕ್ರೇಜ್ ಇದೆ ಅಂತ ನಾನ್ ನಿಮಗೆ ಫ್ಯಾನ್ ಆಗಿದ್ದೀನಿ. ಹಾಗಾಗಿ ನಿಮ್ ಜೊತೆಗೂ ಒಂದು ಸೆಲ್ಫಿ ತಗೊಳ್ತಾ ಇದ್ದೀನಿ. ತಗೊಳ್ಳೋಣ, ಬಟ್ ಯಾರು ನೀವು, ಯಾರು ಬಿಟ್ಟಿದ್ದು, ಏನಕ್ಕೆ ಬಿಟ್ಟಿದ್ದು? ನಾನು ಬಂದು ರಾಜಹಂಸ ಸಿನಿಮಾದ ಹೀರೋ ವೆಲ್ಕಮ್ ಟು ದ ಶೋ. ವೆಲ್ಕಮ್ ವೆಲ್ಕಮ್. ವೆಲ್ಕಮ್. ಆಕ್ಚುಲಿ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ನಾನು ಹೊಸ ಹೀರೋ ಅಲ್ವಾ, ಹಾಗಾಗಿ ನಿಮ್ಗದು ಕನ್ಫ್ಯೂಸ್ ಆಗಿರ್ ಸಹಜ. ಆಕ್ಚುಲಿ ರಾಜಹಂಸ ಸಿನಿಮಾ ಟೋಟಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಆಗಸ್ಟ್ 3ನೇ ವಾರದಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ರಂಜಿನಿ ಅವರು ಎದುರುಗಡೆನೇ ಇದ್ದಾರೆ, ಹಾಗಾಗಿ ಅವ್ರ ಸುದ್ದಿ ಏನು ಹೇಳಿಲ್ಲ ನಾನು, ಯಾಕಂದ್ರೆ ಪಕ್ಕದಲ್ಲಿ ಇರೋದ್ರಿಂದ. ಥ್ಯಾಂಕ್ ಯು. ಗೌರಿ ಅವ್ರನ್ನ ನಾನು ಈಗಾಗಲೇ ಭೇಟಿ ಆಗಿದೆ, ಅವಾಗ್ಲೂ ಕೂಡ ಜಿಮ್ನಾಸ್ಟಿಕ್ ಎಲ್ಲ ಮಾಡ್ತಾ ಇದ್ದವರು. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ನ್ಯೂ ಮೂವಿ. ಸೊ ರಾಜಹಂಸ ಜಲ ರಾರಾಜಿಸ್ಲಿ ಅಂತ ನಾವು ನಮ್ಮ ಮಜಾ ಭಾರತದ ವೇದಿಕೆ ಮೂಲಕ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಮಜಾ ಭಾರತ ಒಂದು ಈ ಎಪಿಸೋಡ್ ಅಲ್ಲಿ ನಮ್ಗೆ ರಾಜಹಂಸ ಟೀಮ್ ಅಲ್ಲಿ ಅದು ಹೀರೋ ಆಗಿರೋಂತ ನಂಗೆ ಅವಕಾಶ ಕೊಟ್ಟಂತ ಕಲರ್ ಸೂಪರ್ ಅವ್ರಿಗೂ ಥ್ಯಾಂಕ್ ಯು. ನಮಸ್ತೆ. ಶೀತಲ್, ಟೈಮ್ ಕೆಟ್ರೆ ಹಗ್ಗಾನು ಹಾವಾಗತ್ತಂತೆ. ಯಾಕೇನಾಯ್ತು ಇವಾಗ? ನನಗೇನಾಗಿಲ್ಲಮ್ಮ, ಪಾಪ ನಮ್ಮ ಹಳ್ಳಿಕಟ್ಟೆ ಅಣ್ತಮ್ಮ ಟೈಮೇ ಕೆಟ್ಟೋಗಿದೆ ಅಂತ ಕಾಣಿಸುತ್ತೆ. ಒಂದೇ ಒಂದು ಆಪಲ್ ಇಟ್ಕೊಂಡು ಸಿಕ್ಕಾಪಟ್ಟೆ ಕಟ ಕೊಡೋದೇನಂತೆ. ಬಾ ಏನು ಅಂತ ನೋಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಹಳ್ಳಿಕಟ್ಟೆ ಅಣ್ತಮ್ಮ ಆನ್ ಸ್ಟೇಜ್.
ಹಲೋ ಚಿನ್ನಿ, ಹಳೇದ್ನೆಲ್ಲ ಮರ್ತ್ಬಿಡು. ಇವತ್ತೇನ್ ಸ್ಪೆಷಲ್ ಅಂತ ನಂಗೆ ಗೊತ್ತು. ಇನ್ನು ಅರ್ಧ ಗಂಟೆಲಿ ವಿತ್ ಗಿಫ್ಟ್ ನಿನ್ ಜೊತೆ ಇರ್ತೀನಮ್ಮ. ನನ್ಗೋಸ್ಕರ ಹಳೇದ್ನೆಲ್ಲ ಮರೆಯಕ್ಕಾಗಲ್ವಾ? ಆಯ್ತು ಚಿನ್ನ, ಎಲ್ಲ ಮರ್ತೋಗ್ತೀನಿ. ಆದ್ರೆ ಇನ್ನೊಂದ್ ಅರ್ಧ ಗಂಟೆ ನೀನೇನಾದ್ರೂ ನನ್ ಕಣ್ ಮುಂದೆ ಇಲ್ಲ ಅಂದ್ರೆ ಆ ಲಿಸ್ಟಲ್ಲಿ ನೀನು ಇರ್ತೀಯ. ಚಿನ್ನೆ ಸರ್, ಇವಳು ನನ್ ಲವ್ ಆಗಿ 3 ತಿಂಗಳಾಯ್ತು. ಇದೇ 3 ತಿಂಗಳಲ್ಲಿ ವುಮೆನ್ಸ್ ಡೇಗೆ ಮದರ್ಸ್ ಡೇಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿಲ್ಲ ಅಂತ ಇದು ಆಯ್ತು. ಇನ್ನು ಅರ್ಧ ಗಂಟೆಲಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ನನ್ ಲವ್ ಸ್ಮೋಕೆ. ಇವತ್ತು ಅವಳು ಬರ್ತಡೆ. ಸರ್ ಒಂದೇ ಒಂದು ಆ್ಯಪಲ್ ಇದೆ, ಬಿಲ್ ಮಾಡಿಸ್ಲಾ? ಸರ್ ಊಟ ಮಾಡಿ 3 ದಿನ ಆಯ್ತು ಸರ್. ಊಟ ಮಾಡದೆ 3 ದಿನ ಆಯ್ತಾ? ಬಾರಪ್ಪ. ಹಲೋ, 3 ದಿನದಿಂದ ಊಟ ಮಾಡದೆ ಹೆಂಗಿದ್ಯಪ್ಪ? ಅದು ಪಿಜ್ಜಾ ಬರ್ಗರ್ ನೂಡಲ್ಸ್ ಎಲ್ಲ ತಿಂತಿದ್ನಲ್ಲ, ಹೊಟ್ಟೆ ಹಸಿವೆ ಗೊತ್ತಾಗ್ಲಿಲ್ಲ. ಐ ನೋ ಡಿಯರ್, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಸೊ ಅದಕ್ಕೆ ನಾನು ನಿನ್ಗೆ ಏನ್ ಗಿಫ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಹಲ್ಸೆಟ್. ಏನ್ ತಾತ, ಇಡೀ ಮಾಲೆ ತಗೋಬತ್ತಿದ್ದೀರಾ? ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ. ಓ ಕಂಗ್ರಾಟ್ಸ್. ಥ್ಯಾಂಕ್ ಯು. ವಯಸ್ಸಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಅನ್ಸುತ್ತೆ. ನಿಮ್ಗೆ ಹೇಗ್ ಗೊತ್ತಾಯ್ತು? ಅಲ್ಲ, ನೀವು ಓದ್ತಿರೋ ಬುಕ್ ನೋಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಯು ನಾಟಿ ಬಾಯ್. ಕಳ್ಳ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿ ಹೇಳಕಿನ ರೀ ಹಾ ನಾ ಮನೆಗ್ ಬಂದೀನ್ರಿ. ಮನೆಗ್ ಬಂದಿ? ಹೂನ್ರಿ. ಅಂತೂ 1 ತಿಂಗಳಾದ್ಮೇಲೆ ಆಶಾರ ಮುಚ್ಕೊಂಡು ಮನೆಗ್ ಬಂದಿ. ಹೂನ್ರಿ. ಇವತ್ತು ಹಾಗಾದ್ರೆ ಆಫೀಸ್ ರಜಾ ಹಾಕ್ಬಿಡೇನ? ನಂಗ್ ನಾಚಿಕೆ ಆಕತಿ. ನೀವ್ ಎಲ್ಲದಿರಿ? ಹಿಂಗೆ ಮಾಡಲಿದ್ದೀನವೇ, ಇನ್ನೇನು 10 ನಿಮಿಷ ಬಂದ್ಬಿಡ್ತೀನಿ ನೋಡ. ಬರ್ರಿ 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 ಬರ್ರಿ. ಏನ್ ಅಂಕಲ್, ಇವತ್ತು ಫುಲ್ 6 4 ಸೋಮನಿ ರಾಮಯ್ಯ ಆಕೆ ಮಾರಿ ನೋಡ 1 ತಿಂಗಳು ಹಾಕೋರೆ 6 ಮಟ್ಟ 4 ಅಂತೆ. ನಾನು ಕಷ್ಟ ನನಗೆ. ಮಗ, ಹುಡುಗಿ ಸಖತ್ತಾಗಿದ್ದಾಳೆ ಕಣೋ. ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೊಂಡ್ಬಿಡ್ತೀನಿ. ಹಂಗೆ ಬಿಯರ್ ಅಲ್ಲಿ ಹಾಕಿರೋ ಐಸ್ ತರ ಕರ್ಗೋಗ್ಬಿಡ್ಬೇಕು. ಯಂಗ್ ಮ್ಯಾನ್, ಬಿಯರ್ಗೆ ಯಾರಾದ್ರೂ ಐಸ್ ಹಾಕೊಂಡ್ ಕುಡಿತಾರ? ನಾವು ನೀರ್ ಹಾಕೊಂಡು ಕುಡಿತೀವಿ, ನಿಂಗೇನು? ಸುಮ್ನೆ ನಿತ್ಕ. ಕ್ಯಾರಿ ಆನ್. ಕೊಡ್ರಿ ಬಿಲ್ಲಿಂಗೆ. ಏನೋ ಒಂದೇ ಆಪಲ್? ಹೌದು ಮೇಡಮ್, ಅತಿ ಆದ್ರೆ ಅಮೃತನೂ ವಿಷ ಆಗತ್ತೆ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯೇನ್ರಿ? 1 ಆಪಲ್ ತಗೊಬಂದ್ ಬಿಲ್ ಮಾಡಿ ಅಂತಿರಲ್ಲ. ರೇ, ಅವ್ನು 1 ತರ್ತಾನೆ 2 ತರ್ತಾನೆ. ನಿಮ್ಮನೆ ತೋಟದಿಂದ ಕಿತ್ಕೊಂಬಂದ. ಸುಮ್ನೆ ಬಿಲ್ ಮಾಡಿ ಕಳ್ಸ್ರಿ. ಇದು ಕೈಯಲ್ಲೇ ತಗೋ ಹೋಗ್ತೀರಾ ಇಲ್ಲ ಕ್ಯಾರಿ ಬ್ಯಾಗ್ ಬೇಕಾ? ಕ್ಯಾರಿ ಬ್ಯಾಗ್ ಕೊಡಿ. ದೊಡ್ಡ ಚಿಕ್ಕ? ಆಪಲ್ಗಾದ್ರೆ ಚಿಕ್ಕದ್ ಕೊಡಿ, ನೀವು ಬರೋದಾದ್ರೆ ದೊಡ್ಡದೇ ಕೊಡಿ. ಏನಾದ್ರೆ? ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೊಡಿ ಅಂದೆ. ರೀ, ಈ ಆಪಲ್ ಎಲ್ಲಿಂದ ತಂದ್ರಿ? ಇದ್ರಲ್ಲಿ ಬಾರ್ ಕೂಡ ಇಲ್ವಲ್ಲ? ಅದು ವೆರಿ ಸಾರಿ ರೀ, ಬೇಗ ಬಂದ್ ಬಿಲ್ ಮಾಡ್ರಿ. ಬಂದ್ರಿ ಬಂದ್ರಿ, ಕುತ್ಕೊಂಡು ನೀವೇ ಬಿಲ್ ಮಾಡಿ. ಇದ್ರಲ್ಲಿ ಬಾರ್ ಕೂಡ ಇಲ್ಲ, ಹೇಗ್ರಿ ಬಿಲ್ ಮಾಡೋದು? ಅಯ್ಯೋ ಮೇಡಮ್, ನಾ ಫ್ರೂಟ್ ಬಾಕ್ಸ್ ಇಂದ ತಗೊಂಡಾಗ ಅಲ್ಲಿ ಬಾರ್ ಕೊಡಿತ್ತು, ನಾನೇ ವೇಸ್ಟ್ ಪೇಪರ್ ಅಂತ ಕಿತ್ತಾಕ್ಬಿಟ್ಟೆ ಸರ್. ಹಾಕ್ಸ್ಕೊಂಡ್ ಬನ್ನಿ. ಸರಿ ಮೇಡಮ್, ನಂಗೆ ಅರ್ಜೆಂಟ್ ಇದೆ, ಬೇಗ ಬಿಲ್ ಮಾಡ್ಕೊಡಿ. ನನ್ನ ಹುಡುಗಿ ಕಾಯ್ತಾಳೆ ಪ್ಲೀಸ್. ರೀ, ಟ್ಯಾಪ್ ಅಲ್ಲಿ ನೀರು, ಪ್ಲಾಟ್ಫಾರ್ಮ್ ಅಲ್ಲಿ ರೈಲು, ಬರೋವರೆಗೂ ಕಾಯ್ಲೇಬೇಕು. ಅವ್ರ ಕ್ಯಾರಿ ಬ್ಯಾಗ್ ಆಲ್ರೆಡಿ ಬಿಲ್ ಅಲ್ಲಿ ಎಂಟ್ರಿ ಆಗಿದೆ. ಸೊ ಪ್ಲೀಸ್ ವೇಟ್. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ನಿಂತಿದ್ದೆ. ಹೇಳಕಿನ ರೀ, ಟಿಫನಿಗೆ ಚಪಾತಿ ಜೊತೆ ಜೇನುತುಪ್ಪ ಕಟ್ಕೊಡ್ಲೇನ? ಚೀತು ಬ್ಯಾಡ ಕಣಬೆ, ಅದು ಹುಡುಗ ಬಾಯಿಂದ ಬರ್ತದೆ. ಆಯ್ತು ತೊಳ್ರಿ, ಹಂಗಾರ ಕೋಳಿ ಮೊಟ್ಟೆ ಕಟ್ಕೊಡ್ತೀನಂತ. ಏನು ಕೋಳಿ ಮೊಟ್ಟೆ ಹಾಕ್ತೀನಿ ಅಂದ್ರ? ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ ಅಜರ? ಅನುಭವದ ಮಾತು. ಅನುಭವ ದಾಶ್ ನೋಡಕತ್ತೀರೇನ? ನಾಯಿ ಮುಂದ್ ಸಾಯಿ. ತೋಳಿ ಮೇಡಮ್, ಬಾರ್ ಕೋಡ್. ಈ ಬಾರ್ ಕೋಡ್ ಎಲ್ಲಿಂದ ತಂದ್ರಿ? ಆ ಮೂಲೆಯಲ್ಲಿ ಒಂದು ದೊಡ್ಡ ಆಪಲ್ ಇತ್ತಲ್ಲ, ಅಲ್ಲಿಂದ. ಅಯ್ಯೋ, ನಿಮ್ ಬಾಯಿಗೆ ಅದೇ ಆಪಲ್ ತುರ್ಕ, ಅದು ಆಪಲ್ ಅಲ್ಲ. ಮತ್ತೆ ಕುಂಬಳಕಾಯಿ. ಲೇ, ಬಾಯಿ ಒಳಗಿರೋ ತುಪ್ಪನ ನುಂಗಕ್ಕೆ ಬಿಡ್ತಿಲ್ವಲ್ಲೋ? ಬೇಗ ಬಿಲ್ ಮಾಡು. ಯು ಸಿ ಮೈ ಡಿಯರ್ ಬಾಯ್, ಟುಡೇ ಇಸ್ ಮೈ ವೆಡ್ಡಿಂಗ್ ಆನಿವರ್ಸರಿ. ನನ್ನ ಹೆಂಡತಿಗೆ ಹಲ್ ಸೆಟ್ ಗಿಫ್ಟ್ ಮಾಡಬೇಕು. Okay. ಬೇಗ ಬಿಲ್ ಮಾಡ್ಸು. ನನ್ನ ಹೆಂಡತಿ ಆಚಾರ ಮುಗಿಸ್ ಮನೆಗೆ ಬಂದಾಳೆ. ಮಾಡಿಸ್ತೀನಿ. ಹಾ, ಈಗ ಏನ್ರಿ ಮಾಡೋದು? ನೀವು ಸುಮ್ಮನಿರಿ ಮೇಡಮ್, ನಂಗೆ ನಾಚಿಕೆ ಆಗತ್ತೆ. ಅಯ್ಯೋ, ನಿನ್ ಮುಖಕ್ಕೆ ಕತ್ತೆ ಸಗ್ನಿ ಅಕ್ಕ. ಬಿಲ್ಲಿಂಗ್ ಏನ್ ಮಾಡೋದು? ಬಿಲ್ ಮಾಡಿ ಮೇಡಮ್, ತುಂಬಾ ಜನ ಕಾಯ್ತವ್ರೆ. 500 ರೂಪಾಯಿ ಕೊಡ್ರಿ. ಎಷ್ಟು? 500 ರೂಪಾಯಿ.
ನಗ್ನಗ್ತಾ 500 ರೂಪಾಯಿಗೆ ಕತ್ರಿನೇ ಹಾಕ್ತಾವಳಲ್ಲೋ, ಅಯ್ಯಯ್ಯಯ್ಯೋ ನಗ್ತಾವಳು. ಸಾರಿ ಸರ್. ರೀ ಈ ಬಾರ್ ಕೊಡಲ್ಲ 500 ಅಂತ ತೋರಿಸ್ತಿದೆ, ಬಿಲ್ ಮಾಡ್ಲಾ ಬೇಡ್ವಾ? ಬೇಡ ಬೇಡ, ನಾನು ಬೇರೆ ಬಾರ್ ಕೊಡ್ ಹಾಕೊಂಡ್ಬರ್ತೀನಿ. ರೀ ಏನ್ರಿ ನಿಮ್ ರೋದ್ನೆ, ಅಕೌಂಟ್ ಓಪನ್ ಮಾಡಿಸಿ. ನನ್ನ ಏನ್ರಿ ಕೇಳ್ತೀರಾ? ಹೋಗ್ ಮ್ಯಾನೇಜರ್ನ ಕೇಳಿ, ಇಲ್ಲ ಓನರ್ನ ಕೇಳಿ. ನಿಮ್ ಮ್ಯಾನೇಜರ್ ಅಲ್ಲಿ ಮೊನ್ನೆ ತಾನೇ ಆಕ್ಸಿಡೆಂಟ್ ಆಗಿತ್ತು, ಈಗ ಕೋಮದಲ್ಲಿದ್ದಾರೆ. ಕೋಮದಲ್ಲಿದ್ದಾರನೆ ಹೆಂಗ್ರಿ ಕೇಳೋದು? ಹೋಗಿಲಿ, ನಿಮ್ ಓನರ್ ಇಲ್ಲಿ. ಓನರು ಅದೇ ಆಕ್ಸಿಡೆಂಟ್ ತೀರೋದ್ರಲ್ಲ. ಅವ್ರು ಹೋದ್ರ ಮತ್ತೆ ಯಾರನ್ನ ಕೇಳಲಿ? ಹೋಗೋರ್ ಹೆಂಡ್ತಿನ್ ಕೇಳಿ. ಅವ್ರ ಹೆಂಡತಿ ಚೆನ್ನಾಗವ್ರ ಇದ್ರು, ಇನ್ನ 2 ದಿನ ಬದುಕೋದಂತ ಡಾಕ್ಟ್ರು ಹೇಳಿದ್ರು. ಪಾಪ ಇವಾಗ ಮಾತ್ ನಿಂತೋಗಿದೆ. ರೀ ನಿಮ್ ಮಾಲಲ್ಲಿ ನೆಟ್ಗಿರೋರು ಯಾರು ಇಲ್ವಾ? ಬಿಲ್ಡಪ್ ಕೊಟ್ಟಿದ್ ಸಾಕು, ಬಂದು ಬಿಲ್ ಹಾಕು. ನೋಡ್ಕೊಂಡು ಹೋಗಪ್ಪ, ಕಣ್ ಕಾಣಲ್ವಾ, ಕಾಲ್ ತುಳಿತೀಯಲ್ಲ. ಸಾರಿ ತಾತ. ವಾಟ್ ಆರ್ ಡೂಯಿಂಗ್? ಬಿಲ್ ಮಾಡಿಸು, ನಾನು ಹಲ್ಸೆಟ್ ಗಿಫ್ಟ್ ಮಾಡ್ಬೇಕು. ಒಂದೇ ಒಂದ್ ಆಪಲ್ ಇಟ್ಕೊಂಡು ಟೆಸ್ಟ್ ಮ್ಯಾಚ್ ಆಡ್ತಿದ್ಯಲ್ಲೋ, ಮಾಡಿಸ್ತೀನಿ ರೀ ಸರ್. ತಗೊಳ್ಳಿ ಮೇಡಮ್. ಆಪಲ್ ಬಾರ್ಕೋಡ್ ತಗೋಬಾರ ಅಂದ್ರೆ ಡಬ್ಬಾ ಬಾರ್ಕೋಡ್ ತಂದಿದ್ಯಾ? ಡಬ್ಬಾ ನನ್ ಮಗ್ನೆ, ಎಲ್ಲ ನನ್ ಕರ್ಮ, ನಾನೇ ತರ್ತೀನಿ. ಮೇಡಮ್ ಬೇಗ ಬೇಗ ಬನ್ರಿ. ಹೋಗ್ ನಿಂತ್ಕೊಳಯ್ಯ. ಚಿನ್ನಿ, ಇನ್ನು 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಕಾಯೆ. ಅಧ್ಯಾಯ 1 ಚಂದ್ರಮಂಚಕ್ಕೆ ಬಾ ಕೊಂಚ. 20 ರೂಪಾಯಿ ಹಿಂಗ್ ಕೊಡ್ರಿ. ನನ್ನ ಹತ್ರ ಕಾರ್ಡ್ ಇದೆ. ಲೇ ಮುಚ್ಕೊಂಡ್ ಕೊಡು, ಉಚ್ಕೊಂಡ್ಲಿ. ತಗೊಳ್ಳಿ. ರೀ ಈ ಕಾರ್ಡ್ ಬ್ಯಾಲೆನ್ಸ್ ಇಲ್ವಲ್ರಿ? ಹೌದಾ? ಇನ್ ನನಗೂ ಡೌಟ್ ಇತ್ತು, ಇದೇ ಇಲ್ಲ ಅಂತ ಚೆಕ್ ಮಾಡಕ್ ಕೊಟ್ಟೆ. ಸರ್ ಬ್ಯಾಲೆನ್ಸ್ ಇಲ್ವಂತೆ. ಯು ಇಡಿಯಟ್ ಫೆಲೋ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಡೂ ಇಟ್ ಫಾಸ್ಟ್. ಲೇ ನಿನ್ನ ಅಪ್ಪನು ನನ್ನ ಹೆಂಡತಿ ಕಾಯಕತ್ತಲ್ಲಿ. ಚಿನ್ನ ಅವ್ನ್ ರುಂಡ ಚಂಡಾಡ್ ಬಿಡ್ತೀನಿ ಚಿನ್ನ, ನಾನ್ ಗೊತ್ತಲ್ಲ, ನಾನೆಲ್ಲ ಆ ತರ ಯಾರನ್ನು ಬಿಡ ಮಗನ. ನಾನು 1 ನಿಮಿಷ ಚಿನ್ನ, ಯಾವನೇ ಚಿಲ್ಲರೆ ಡಿಸ್ಟರ್ಬ್ ಮಾಡ್ತಾವನೆ. ಆ ಲೈನಲ್ಲೇ ಇರು. ಏನ 1 ಗಂಟೆಯಿಂದ ಲೈನಲ್ಲಿ ನಿಂತೀವಿ. ಒಂದು ನಾಯಿ ಒಂದೇ ಆಪಲ್ ಇಟ್ಕೊಂಡು ಆಟ ಆಡಿಸ್ತಾ ಇದೆ, ಬಂದು ಹಿಂದ್ ನಿಂತ್ಕೋ. ಇಲ್ಲಿ ಬಾ, ಇಲ್ಲಿ ಏನು ಮುಂದೆ ಬಾ. ನಾನು ಇಲ್ಲಿ ಪರ್ಚೇಸ್ ಮಾಡಕ್ ಬರ್ಲಿಲ್ಲ. ಮತ್ತೆ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು, ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಒಳಗಡೆ AC ಇತ್ತಲ್ವಾ, ನಮ್ಮ ಹುಡುಗಿ ಜೊತೆ ಕೂಲಾಗಿ ಮಾತಾಡೋಣ ಅಂತ ಬಂದೆ. ಇನ್ನ ಈ ಕುರಿ ಕೋಳಿಗಳೆಲ್ಲ ಬಂದ್ಬಿಟ್ರೆ ಸುಮ್ನೆ ಆಗ್ಬಿಡ್ತೀನ, ಕತ್ತಿಚ್ಚಕ್ ಬಿಡ್ತೀನಿ ನಾನು. ಮಾತಾಡ್ತೀನಿ. ಬೆಳಿಗ್ಗೆ ಯಾಕ್ರಿ ಬರ್ತೀರಾ ನನ್ ತಲೆ ತಿನ್ನಕ್ಕೆ? ಸರಿ ಹೋಗಿ, ನಾನು ಅಕೌಂಟಲ್ಲಿ ಕಟ್ ಮಾಡ್ಕೋತೀನಿ. ಬೇಡ ಬೇಡ ಬೇಡ, ನಿಮ್ಮ ಋಣ ನಂಗೆ ಬೇಡ. ಮೇಡಮ್ ಈಗ ನಾ ಕ್ಯಾಶ್ ಕೊಟ್ರೆ 8% ಡಿಸ್ಕೌಂಟ್ ಕೊಡ್ತೀರಾ? ಡಿಸ್ಕೌಂಟ್ 1 ಆಪಲ್ಗೆ? ಅಯ್ಯ ಕಚಡ ನನ್ ಮನೆ, ಕೊಟ್ಟಿ ನನ್ ಮನೆ, ಬೇವಸ್ತಿ ನನ್ ಮನೆ. ಥೂ, ನಿನ್ ಜನ್ಮಕ್ಕೆ ಬೆಂಕಿ ಹಾಕ. 1 ಆಪಲ್ ತಗೊಬಂದು ಡಿಸ್ಕೌಂಟ್ ಕೇಳ್ತೀಯಾ? ಡಿಸ್ಕೌಂಟ್ ಅಂದ್ರೆ ಕ್ರೆಡಿಟ್ ಕಾರ್ಡು ಇದೆ. ಜೋಬೆ ಇಟ್ಕೊಂಡು ಪೂಜೆನ ಮಾಡ್ತಾ ಇದ್ದೀರಾ? ಕೊಟ್ರೆ ನೋಡಿ, ಕ್ರೆಡಿಟ್ ಬ್ಯಾಲೆನ್ಸ್ ಎಕ್ಸಿಡ್ ಆಗಿದೆ ಅಂತ ಬರ್ತಿದ್ಯಲ್ರಿ? ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪ ಅಮ್ಮ ಇಡೀ ಕಾಂದನ್ನೇ ಮಾಡಿ ಗಣೇಶನೇ ಮಾಡ್ತಿಲ್ವಲ್ಲೋ. ನಾನು ಊರಲ್ಲಿ ಹುಲಿ ತರ ಇದ್ದೆ ಕಣೋ. ಏನ್ರಿ ನೀವು ಹೊರಗಡೆ ಮಾತಾಡಕ್ ನೆಮ್ಮದಿ ಇಲ್ಲ ಅಂದ್ರೆ ಒಳಗಡೆ ನೆಮ್ಮದಿ ಇಲ್ವಲ್ರಿ? ಚಿಲ್ರೆ ತಾನೆ ಮೇಡಮ್. ಈ ತಗೊಳ್ಳಿ, 20 ರೂಪಾಯಿ ಚಿಲ್ಲರೆ ಇಟ್ಕೊಳ್ಳಿ. ಲೇ ತಿರ್ಬೋಕಿ ನನ್ ಮಗನೆ, ಹೋಗ ಚಿನ್ನ. ಈ ಕೆಲವೊಂದು ನಾಯಿಗಳಿಗೆ ಮೀಸೆ ಬಂದ್ಬಿಟ್ರೆ ಹುಲಿ ಅಂತಿರ್ತವೆ, ನಾನು ಎದುರ್ತೀನ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದನ್ನ ನಿಮ್ ಜೋಬಲ್ಲೇ ಇಟ್ಕೊಳ್ಳಿ. ನಾನು ಸ್ವಾಭಿಮಾನ ಸಿನಿಮಾನ ಥಿಯೇಟರ್ ಒಂದೇ ಸಾರಿ ನೋಡಿರ್ಬೋದು, ಅದ್ರ ಮನೇಲಿ DVD ಹಾಕೊಂಡು 50 ಸಾರಿ ನೋಡಿದೀನಿ. ಅದ್ರಲ್ಲೂ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾನೆ, ಆದ್ರೆ ಇನ್ನೊಬ್ಬ ಭಿಕ್ಷುಕನ ಹತ್ರ ಬೇಡಲ್ಲ. ಇಲ್ಲಿ ನೋಡಿ, ಬಾಯ್ ಬಾಯ್ಲಿ ಮಗನ, ನಮ್ಮ ಮಗನೇ. ಚಿನ್ನ ನಾವು ಬಿಡಲ್ಲ ಚಿನ್ನ, ಕೊಲೆ ಮಾಡ್ತೀನಿ, ಬಿಡಲ್ಲ. ಮೇಡಮ್, ₹20 ಬಿಲ್ಗೆ 200 ರೂಪಾಯಿ ಕೊಟ್ಟರೆ ನಮ್ಮ ತಾತನ ಹತ್ರ ಹೋಗ್ಲಿ ಚೇಂಜ್ಗೆ. ಎಕ್ಸ್ಕ್ಯೂಸ್ ಮೀ, 2000 ಚೇಂಜ್ ಇದೆಯಾ? ನೀಲ 800 ರೂಪಾಯಿ ಚೇಂಜ್ ಇದ್ರೆ ತಗೊಂಡ್ ಬರ. 8,000ಕ್ಕ
ನಾನಿಲ್ಲಿ 500 ರೂಪಾಯಿಗೆ ಚೇಂಜ್ ಇಲ್ಲ ಅಂತ ಪರದಾಡ್ತಾ ಇದ್ದೀನಿ. ಅಯ್ಯೋ ಮೇಡಮ್ ಅದು 2,000 ರೂಪಾಯಿ ನೋಟು. ಅವ್ರಿಗೆಲ್ಲ ನಿಮ್ಮಪ್ಪ ಕೊಡ್ತಾರ ಚೈನ್ನ? ಇಲ್ಲ ಬಿಡಿ. ಅಯ್ಯೋ ನೀನ್ ಸೀದೋಗಿರೋ ಮುಖಕ್ಕೆ ಅಂತ ಸೀನಿಲ್ಲ ಬೈಲಿ. ಈ ಆಪಲ್ ಕೊಟ್ರೆ ಏನ್ ಮಾಡ್ತೀಯ? ಗಬಾ ಗಬಾ ತಿಂದಾಕ್ಬಿಡ್ತೀನಿ. ಇವಾಗ್ಲೂ ಹಾಗೆ ಮಾಡು, ನಾನ್ ನೋಡಲ್ಲ, ಯಾರಿಗೂ ಹೇಳಲ್ಲ. ಹಲೋ, ಎಲ್ಲಿದ್ಯಾ ಚಿನ್ನ? ಮಾಲಲ್ಲಿದ್ದೀನಿ. ಮಾಲಲ್ಲಿದ್ಯಾ ಚಿನ್ನ? ಅಲ್ಲೇ ಇದ್ ಬಿಡು. ಇನ್ ಮುಂದೆ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನಮ್ ರಿಲೇಶನ್ಶಿಪ್ ಬ್ರೇಕ್. ಗುಡ್ ಬೈ. ಏನ್ ಮ್ಯಾನ್, ವಾಟ್ ಹ್ಯಾಪನ್? ಏನಾಯ್ತು? ಕಮಾನ್, ಏನಾಯ್ತಮ್ಮ? ಎಲ್ಲ ಮುಗಿದೋಯ್ತು ಸರ್. ಈ ನಾಯಿ ಒಂದೇ ಒಂದು ಆಪಲ್ ಹಿಡ್ಕೊಂಡು ನನ್ ಲವ್ಗೆ ಆಪ್ ಇಟ್ಬಿಟ್ಟ ಸರ್. ಒಂದಿಲ್ಲ ಸರ್, ಅರ್ಧ ಅಟ್ಟ ಉಳಿದಿರೋದು. Get out! Get out, you idiot! ಅಯ್ಯೋ 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 ಕಂತ್ರಿ ಬೀದಿ ನಾಯಿ ನನ್ ಮಗ್ನೆ. ಹೋಗ್ಲಿ ಪಾಪ, ಆಪಲ್ ತಿನ್ಕೊಂಡು ಹೋಗು ಅಂದ್ರೆ ಬಾರ್ಕೋಡ್ ಸಮೇತ ತಿನ್ಬಿಟ್ಟ. ಏನ್ ತಿಂದೆ? ಬಾರ್ಕೋಡ್ ಸಮೇತ ಆಪಲ್ ತಿನ್ಬಿಟ್ಟಲ್ಲೋ. ಎಲ್ಲ ನಿನ್ ಕರ್ಮ, ಅನ್ಭವಿಸು. ರಸಿಪ್ಟ್ ಕೊಡು, ರಸಿಪ್ಟ್ ಕೊಡು. ಏನ್ ಕೊಟ್ಟ? ರೆಸ್ಪೆಕ್ಟ್ ಮತ್ತೆ. ನಾನು ಹೇಳಿದ ರಸಿಪ್ಟ್, ರಸಿಪ್ಟ್, ರಸಿಪ್ಟ್. ರೆಸಿಪ್ಟ್ ಇಲ್ಲ, ರೆಸಿಪ್ಟ್ ಇಲ್ಲ. ಓ ಇಲ್ವಾ? ಸರಿ ಹೋಗು. ಸೌಮ್ಯ ಇಲ್ಲೊಬ್ಬ ಕಳ್ಳ ಸಿಗಾಕೊಂಡಿದ್ದಾನೆ. ಇನ್ನು ಇವ್ರ ಗ್ಯಾಂಗಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇವನೇ ಬಾಯ್ ಬಿಡ್ಬೇಕು. ಅಲ್ಲಿ ಗಂಟ ಕೌಂಟರ್ ಕ್ಲೋಸ್ ಮಾಡ್ರಿ. ಸೌಮ್ಯ ನೀನು ಗೇಟ್ ಕ್ಲೋಸ್ ಮಾಡು. ಕದೀತ್ಯಾ ಮೇಡಮ್ ಒಂದು ಬಿಲ್ ಹಾಕಿ ಮೇಡಮ್, ಪ್ಲೀಸ್ ಮೇಡಮ್ ತಗೊಳ್ಳಿ ಮೇಡಮ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನನ್ನ ಹೆಂಡತಿಗೆ ಹಲ್ ಸೆಟ್ ಗಿಫ್ಟ್ ಮಾಡಬೇಕು, ಶುಗರ್ ಪೇಷಂಟ್ ಅವಳು. ಪ್ಲೀಸ್ ಪ್ಲೀಸ್ ಮೇಡಮ್ ಅವ್ರೆ, ನನ್ನ ಹೆಂಡತಿ ಆಚಾರದಿಂದ ಮುಚ್ಕೊಂಡು ಮನೆಗೆ ಬಂದವಳೆ. ಇಲ್ಲೇ ನೀವು ಪಿಚ್ಚಿಗಾದ್ರೂ ಎಳ್ದಿದ್ದೀರ ಕಣೋ, ನಾನಿನ್ನು ಪ್ರಾಕ್ಟೀಸೇ ಶುರು ಮಾಡಿಲ್ವೋ. ಸೋ ಸ್ಯಾಡ್. ಸರ್ ಸರ್, ನಿಮ್ ಸಾಮಾನ್ ಜಾಸ್ತಿ ಇದೆ, ಎರಡೆರಡು ಆರೆಂಜ್ ಇದೆ, ಸ್ವಲ್ಪ ಅರ್ಜೆಂಟ್ ಬಿಲ್ ಮಾಡಿಸ್ಬಿಡ್ಲಾ? ಲೇ ಎರಡೇ 2 ಆರೆಂಜ್ ಯಾಕಪ್ಪ? ಅದು ನೆಕ್ಸ್ಟ್ ಸ್ಕಿಟ್ ಅಲ್ಲಿ ನಂಗೆ ಲೇಡಿ ಕ್ಯಾರೆಕ್ಟರ್ ಇದೆ, ಅದಲ್ಲಿ ಇವೆರಡೇ ಮೇನ್ ಪ್ರಾಪರ್ಟೀಸ್. ನಾನು ಅಂದಿದ್ದು ಭಿಕ್ಷಕ್ಕೆ ಕ್ಯಾರೆಕ್ಟರ್ ಅಲ್ಲಿ ಹಣ್ಣು ತಿನ್ನೋ ಕ್ಯಾರೆಕ್ಟರ್ ಇದೆ ಅಂತ ಸಾರ್. ಏನಾಯೋನೆ ನೆಕ್ಸ್ಟ್ ಸ್ಕಿಟ್ ಅಲ್ಲಿ ಏನಿದೆ ನಿಂಗೆ? ಭಿಕ್ಷಕ್ಕೆ ಕ್ಯಾರೆಕ್ಟರ್ ಇದೆ. ಭಿಕ್ಷುಕಿ ಕ್ಯಾರೆಕ್ಟರ್ 2 ಮೂಸಂಬಿ ಬೇಕಾ ನಿಂಗೆ? ಅವಳು ತುಂಬಾ ಹಸ್ಕೊಂಡಿರ್ತಾಳಲ್ಲ, ಅದಕ್ಕೆ ತುಂಬಾ ಹಸುವಾಗಿರುತ್ತೆ ಅಂತ. ಅದೇ ಅದಕ್ಕೆ ಹಣ್ಣು ಮುದುಕಿಗೆ ಹಣ್ಣು ತಂದಿದ್ಯಾ ನೀನು? ಇರ್ಲಿ ಇರ್ಲಿ, ನೀನ್ ಬಾಪ ಈ ಕಡೆ. ಇಂಥವ್ರು ಸಿಕ್ಬಿಟ್ರೆ ಮಾಲಲ್ಲಿ ಸರ್ವನಾಶ. ಇರ್ಲಿ ಇರ್ಲಿ ನೋಡೋಣ. ಈಗ ಸದ್ಯಕ್ಕೆ ನಿಮ್ಮ ಮ್ಯಾಚು ಅಲ್ಲಿ ಕ್ಯಾಚ್ ಆಗಿದ್ಯಾ ಇಲ್ವಾ ಅಂತ ನೋಡೋಂಥ ಸಮಯ. ನೀನೇ ಕೇಳಿ ಸರ್. ಸರ್ ಹೇಳಿ ಸರ್, ನಮ್ ಸ್ಕೆಟ್ ಹೆಂಗಿತ್ತು? ಈ 4 ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ 4 ಥರದ ಕ್ಯಾರೆಕ್ಟರ್ಗಳು, ಒಂದೊಂದು ರೀತಿ ಒಂದೊಂದು ಥರದ ಕ್ಯಾರೆಕ್ಟರ್ಗಳು. ಆ ಒಂದೊಂದಕ್ಕೂ ಒಂದೊಂದು ಬಾಡಿ ಲ್ಯಾಂಗ್ವೇಜು, ಒಂದೊಂದು ಥರ ಲ್ಯಾಂಗ್ವೇಜು ಎಲ್ಲವನ್ನೂ ಇಟ್ಟು ಮಾಡಿದ್ರು. ಇನ್ನೊಂದು ಚೂರು ಫನ್ ಇದ್ದಿದ್ರೆ ಈ ಸ್ಕಿಟ್ ಎಕ್ಸ್ಟ್ರಾರ್ಡಿನರಿ ಇದ್ದಿರೋದು. ಎನಿವೆ ನಿಮ್ಮ ಪ್ರಯತ್ನ ಚೆನ್ನಾಗಿತ್ತು, ಸೊಗಸಾಗಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಓಕೆ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಸರ್. ಶ್ರುತಿ ಮ್ಯಾಮ್, ನಿಮಗೆ ಹೇಗೆ ಅನಿಸ್ತು? ಮೊದಲಿಗೆ ನಾನು ರಾಘವೇಂದ್ರ, ಇವತ್ತು ನೀನು ಹುಡುಗಿ ಗೆಟಪ್ ಹಾಕೊಂಡು ಆಕ್ಟ್ ಮಾಡಬೇಕಾಗಿತ್ತು ರಾಘವೇಂದ್ರ. ಯಾಕೆ ಅಂದರೆ ಬಹುಶಃ ಇಂಡಸ್ಟ್ರಿಯಲ್ಲಿ ಮೊಟ್ಟ ಮೊದಲನಿಗೆ ಒಬ್ಬ ಹುಡುಗಿ ವೇಷನ ಹಾಕ್ಕೊಂಡು ಚೆನ್ನಾಗಿ ಆಕ್ಟ್ ಮಾಡೋದಲ್ದೇನೆ ಪ್ರಶಸ್ತಿನ ತಗೊಂಡಂತ ಮೊದಲನೇ ಕಲಾವಿದರು ಶ್ರೀಧರ್ ಅವರು. ಬೊಂಬಾಟ್ ಹೆಂಡತಿ. ನೀವೆಲ್ಲರೂ ಅದ್ಭುತವಾದ ಕಲಾವಿದರು. ನಿಮ್ಗೆ ಎಷ್ಟು ಒಳ್ಳೆ ಅವಕಾಶಗಳು ಸಿಕ್ಕರೆ ಇನ್ನೊಂದಿಷ್ಟು ನಗಿಸುವಂಥ ಪ್ರಯತ್ನನ ನೀವೆಲ್ಲರೂ ಮಾಡ್ತಾ ಇದ್ರಿ. ಒಳ್ಳೆ ಕಲಾವಿದರಿಗೆ ಒಳ್ಳೆ ಸ್ಕ್ರಿಪ್ಟ್ ಸಿಗಲಿ, ಮುಂದಿನ ಸ್ಕ್ರಿಪ್ಟಲ್ಲಾದ್ರೂ. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಶ್ರೀಧರ್ ಸರ್, ಇದರಲ್ಲಿ ಈ ಸ್ಕಿಟ್ ಅಲ್ಲಿ ತುಂಬಾ ಆಧಾರ ಪಟ್ಟಿರೋದೇನೆ ಸಂಭಾಷಣೆಗಳ ಮೇಲೆ. ಇದು ಎಷ್ಟು ಚೆನ್ನಾಗಿ ಸಂಭಾಷಣೆ ಬರೆದಿರ್ತಾರೋ ಅವಾಗ ಕಲಾವಿದರು ಅಷ್ಟು ಚೆನ್ನಾಗಿ ಅದನ್ನ ಪರ್ಫಾರ್ಮ್ ಮಾಡೋಕ್ಕೂ ಅವಕಾಶ ಆಗುತ್ತೆ, ಅದನ್ನ ಅವ್ರು ಇಂಪ್ರೂವೈಸ್ ಮಾಡೋಕ್ಕೂ ಅವಕಾಶ ಆಗುತ್ತೆ. ಓವರ್ ಆಲ್ ಆಗಿ
ಚೆನ್ನಾಗಿದೆ, ಬಟ್ ಕುಡ್ ಹ್ಯಾವ್ ಬಿನ್ ಡೆಫಿನೆಟ್ಲಿ ಬೆಟರ್. ಥ್ಯಾಂಕ್ ಯು ಥ್ಯಾಂಕ್ ಯು. ರಂಜಿನಿ, ನನಗೆ ಎಲ್ಲರೂ ಕ್ಯಾರೆಕ್ಟರೈಸೇಷನ್ ತುಂಬ ಇಷ್ಟ ಆಯಿತು ಆ್ಯಂಡ್ ಪರ್ಟಿಕ್ಯುಲರ್ಲಿ ಅಲ್ಲಿ ಮಾಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದು ಎಲ್ಲ ಟ್ರಾಲೀಸಿಂದ ಆಮೇಲೆ ಪೊಸಿಷನಿಂಗ್ ನಿಜವಾಗ್ಲೂ ಮಾಲಲ್ಲಿ ಇದ್ವಿ ಅಂತ ಅನ್ನಿಸ್ತಾ ಇತ್ತು. ಸೊ ಗುಡ್ ಲಕ್. ಥ್ಯಾಂಕ್ ಯು. ಇದುವರೆಗೂ ನಾನು ಕೇಳಿದ್ರೆ ಮೋಸ್ಟ್ ಶಾರ್ಟ್ ಅಂಡ್ ಸ್ವೀಟ್ ಕಮೆಂಟ್ ಇದೆ. ಹೌದು. ಇಟ್ ಇಸ್ ವೆರಿ ನೈಸ್, ಬಟ್ ಎಲ್ಲೋ ಒಂದ್ ಕಡೆ ಮಾತಲ್ಲೇ ಹಾಗೆ ಬಂದು ಹೋಯ್ತು. ಸೊ ಶ್ರೀಧರ್ ಸರ್ ಬೊಂಬಾಟ್ ಹೆಂಡತಿನಲ್ಲಿ ಅವಾರ್ಡ್ನ ಪಡ್ಕೊಂಡ್ರು. ಇವನು ಇಲ್ಲಿ ಕಿರೀಟಗಳ ಮೇಲೆ ಕಿರೀಟ ತಗೊಂತಾ ಇರ್ತಾನೆ ಸರ್. ಇವನ್ ಗಂಡು ಅನ್ನೋದೇ ಮರ್ತೋಗಿದೀವಿ ನಾವೆಲ್ಲ ಇಲ್ಲಿ. ಸೊ ನಾವ್ ಯಾಕೆ ಒಂದು ಸಣ್ಣ ಜುಗಲ್ ಬಂದು ನೋಡಬಾರ್ದು ಅಂತ. ಚಿಕ್ಕದು ಸರ್. ಸರ್ ದಯವಿಟ್ಟು ವೇದಿಕೆ ಮೇಲೆ ಪ್ಲೀಸ್. ನಿನ್ನೆ ರೋಹನ್ ಐ ಲವ್ ಯು ಹೇಳ್ದ ಕಣೆ. ಹೌದು. ಹೇಗೆ ಹೇಳ್ದ? ಹೀಗೆ ಹೇಳ್ದ ಗೊತ್ತಾ? ನಾನು ಹೀಗೆ ಬಸ್ಸಿಗೆ ಕಾಯ್ಕೊಂತ ನಿಂತ್ಕೊಂಡಿದ್ದೆ, ಆ ಕಡೆಯಿಂದ ಬಂದ ಕಣೆ. ಬಸ್ ಸ್ಟಾಪ್ ಅಲ್ಲಿ ಹೇಳ್ಬಿಟ್ನಾ? ಸೋ ರೊಮ್ಯಾಂಟಿಕ್. ಹೇಳೋ ತನಕ ಕೇಳು. ನಾನು ಹೀಗೆ ನಿಂತ್ಕೊಂಡಿದ್ದೆ, ಆ ಕಡೆಯಿಂದ ಬಂದ ಕಣೆ. ಹೇಗೆ ಬಂದ ಗೊತ್ತಾ? ಚಿನ್ನ ಅಂತ ಹೇಳ್ದ. ಅದಕ್ಕೆ ನಾನು ಡಿಯರ್ ಅಂತ ಹೇಳ್ದೆ. ಅವನು ಐ ಲವ್ ಯು ಅಂತ ಹೇಳ್ದ ಕಣೆ. ನಾನು ಕರಿಗೆ ನೀರಾಗಿ ಹೋದೆ ಗೊತ್ತಾ? ಅಯ್ಯೋ, ಬರೀ ನೀರಾಗ್ಬಿಟ್ಟಿ ಅಷ್ಟೇನಾ? ನೀನೇನು ಹೇಳಿಲ್ವಾ? ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ನಾನು ಅಲ್ಲಿ ಏನ್ ಹೇಳ್ಬೋದಿತ್ತೆ? ಹೇಳೋದೇನು? ನಿನ್ನ ಭಾವನೆಗಳನ್ನೆಲ್ಲ ಹಾಗೆ ನಿನ್ನ ಹೃದಯದಿಂದ ನಿನ್ನ ಮುಖದಲ್ಲಿ ವ್ಯಕ್ತಪಡಿಸ್ಬಿಡ್ಬೇಕಾಗಿತ್ತು. ವಾವ್, ಸೋ ಸ್ವೀಟ್. ಸೂಪರ್. ಸೀರಿಯಸ್ ಆಗಿ ಇದಕ್ಕೆ ಹೇಳೋದು ನೋಡಿ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಸರ್ ಅಂಡ್ ರಾಘವೇಂದ್ರ, ಅಫ್ಕೋರ್ಸ್ ಈವನ್ ಯು ಇಬ್ರು ಸೂಪರ್ ಆಗಿ ಒಂದು ಸಿಚುಯೇಷನ್ ಅವರೇ ಕ್ರಿಯೇಟ್ ಮಾಡ್ಕೊಂಡು ಅದ್ಭುತವಾಗಿ ಪ್ರಸ್ತುತಪಡಿಸಿದ್ದಾರೆ. ಜೋರಾಗಿ ಚಪ್ಪಾಳೆ. ನನಗೂ ಬಹಳ ಒಂದು ವಿಶೇಷವಾದ ಅನುಭವ ಬೊಂಬಾಟ್ ಹೆಂಡತಿಲಿ ಆ್ಯಕ್ಟ್ ಮಾಡಿದಾಗ. ಅದು ಆ ರೋಲ್ ನನಗೆ ಹೇಳಿದ ಮೇಲೆ ಸಣ್ಣ ಸಣ್ಣದಾಗಿ ಒಂದು ಕೆಲವು ಚಿಕ್ಕ ಜಾಗಗಳಲ್ಲಿ ಹೆಣ್ಣಿನ ಪಾತ್ರವನ್ನು ಅನುಕರಿಸೋದು ಮಾಡೋದು ಅದು ಅಭ್ಯಾಸ ಏನೋ ಇತ್ತು. ಆದರೆ ಒಂದು ಇಡೀ ಚಿತ್ರದಲ್ಲಿ ಅರ್ಧ ಭಾಗ ನಾನು ಹೆಣ್ಣು ಪಾತ್ರದಲ್ಲೇ ಬರಬೇಕು. ಸೀರೆ ಉಟ್ಕೊಳ್ಳೋದೊಂದು ಹೇಗೆ ಈಸಿಯಾಗಿರಬೇಕು ಅಂತ. ಇದು ನಾವೆಂದು ಸ್ವಲ್ಪ ಸೀರಿಯಸ್ ಆ್ಯಕ್ಟಿಂಗು ಸ್ಕೂಲಿಂದ ಬಂದಿದ್ದು. ಸೊ ಡ್ರೆಸ್ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ನಾನು ಓಡಾಡಬೇಕು ಅಂತ ಮನೇಲಿ ಸೀರೆ ಉಟ್ಕೊಂಡು ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡೋಕೆ ಟ್ರೈ ಮಾಡಿದೆ. ಅದರಲ್ಲಿ ಒಂದಷ್ಟು ಬಿದ್ದಿದ್ದೀನಿ, ಒದ್ದಾಡಿದ್ದೀನಿ, ಆ ನೆರಿಗೆಗಳನ್ನ ಇಟ್ಕೊಳ್ಳೋಕ್ಕೆ ಕಷ್ಟಪಟ್ಟಿದ್ದೀನಿ. ನಾ ಅದರಲ್ಲಿ ಒಂದು ಫ್ಲೋ ನ್ಯಾಚುರಲ್ ಆಗಿ ಮಾಡೋದಕ್ಕೆ ಅದು ಸಾಕಷ್ಟು ಎಫರ್ಟ್ ಮಾಡಿದಂಥದ್ದು. ಅಫ್ಕೋರ್ಸ್ ಭಾಳ ನನಗೆ ಇವತ್ತಿಗೂ ಮರೆಯಲಾಗದಂಥ ಅನುಭವ ಅದರಲ್ಲಿ ಒಂದು ಸೀಮಂತದ ಸಾಂಗ್, ಅದರಲ್ಲಿ ಹೆಣ್ಣಾಗಿ ಡ್ಯಾನ್ಸ್ ಮಾಡೋದು ಬೇರೆ ಇದೆ. ಅದು ನೀವು ಬರೀ ಡ್ಯಾನ್ಸ್ ಮಾಡಿದ್ದಷ್ಟೇ ಇಲ್ಲ, ನನಗೆ ಸೀಮಂತ ಮಾಡ್ತಾ ಇರ್ತಾರೆ ಆ ಥರದ್ದೊಂದು ಸಾಂಗು. ಹೌದೌದು. ನಮ್ಗೆ ಎಷ್ಟೆಲ್ಲ ಡೆಕೋರೇಷನ್ ಮಾಡಿದ್ರು ಹುಡುಗಿಗಿಂತ ತುಂಬಾ ಮುದ್ದಾಗಿ ನೀವು ಕಾಣ್ತಾ ಇದ್ದೀರಿ. ಅಂಡ್ ಸೋ ನೈಸ್. ಈ ತರ ಒಂದು ಟ್ಯಾಲೆಂಟ್ ಇದ್ದಿದ್ದಕ್ಕೆ ಮತ್ತೆ ಅಂತ ಸ್ಮರಣೆ ಕೂಡ ಇಲ್ಲಿ ಸಾಧ್ಯ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ಅತ್ತೆ ಸೊಸೆಗೆ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ. ಹೌದಮ್ಮ, ಅದು ಸಾರ್ವಕಾಲಿಕ ಸತ್ಯ, ನಿಜ. ಈ ಅತ್ತೆ ಸೊಸೆ ಸಮಸ್ಯೆಗೆ ರೀಸನ್ನು ಹಾಗೆ ಸೊಲ್ಯೂಷನ್ ಎರಡನ್ನೂ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೋಗ್ ಕುಮಾರಸ್ವಾಮಿಗಳು. ಲೆಟ್ಸ್ ವೆಲ್ಕಮ್ ಜೋಗ್ ಕುಮಾರಸ್ವಾಮಿಗಳು ಆನ್ ಸ್ಟೇಜ್. ಅಪ್ಪ ದೇವ್ರಿ, ನನ್ ಸೊಸೆ ಆಸೆನ ಈಡೇರ್ಸಪ್ಪ. ಈ ವರ್ಷನಾದ್ರೂ ನಮ್ಮ ಮನೆಗೊಂದ್ ಮಗು ಬರ್ಬೇಕು. ಅದು ನಿಮಿಷಕ್ಕೂ ಚಡ್ಡಿಯಲ್ಲಿ ಹುಚ್ಚ ಒಯ್ಬೇಕು. ಅದನ್ನ ಮಳೆಗಾಲದಲ್ಲಿ ಒಣಗಾಕಕ್ ಜಾಗ ಇಲ್ದೇನೆ ಬಾಗಿಲ್ಗೂ ತೋರಣ ಕಟ್ಟಬೇಕು. ಹಂಗ್ ಮಾಡಪ್ಪ. ಈ ನನ್ನ ಆಸೆನ ಈಡೇರಿಸಿದ್ರೆ ನಿನಗೆ ನನ್ನ ಮಗನ ಗಡ್ಡ ಮುಂಡನೆ ಮಾಡಿಸ್ತೀನಿ. ಅಮ್ಮ ತಾಯಿ ಬಂಗಾರಿ ದೇವಿ, ನನ್ ಮನ್ಸಿನ ಆಸೆ ಈಡೇರಿಸ್ತೆ ಅಂತ ಹೇಳಂದ್ರೆ ನನ್ನ ನಾಗಕನ್ನಿಕೆ ತರ ಶಾಂತಂ ಪಾಪಂ ಅನ್ಕೊಂಡ್ ಬಂದು ನಿನ್ ಪಾದಕ್ಕೆ ತುಳಸಿ ದಳ ಏರಿಸ್ತೀನಮ್ಮ. ಅಮ್ಮ ಸೊಸೆ ಮುದ್ದು, ಅತ್ತೆ ಯಾಕಮ್ಮ ಇನ್ಸ್ಟಾಲ್ಮೆಂಟ್ ತರ ಇಷ್ಟಿಷ್ಟೇ ಉರುಳ್ಕೊಂಡು ಹೋಗ್ತಿದ್ಯಾ?
ಸ್ಟೇಜ್ ಗಟ್ಟಿಯಾಗಿ ಇದೆ, ರೋಡ್ ರೋಲರ್ ತರನೇ ಹೋಗು. ಆಯ್ತು ಅತ್ತೆ. ತಾಯಿ ಬಂಗಾರಿ ದೇವಿ ಕಾಪಾಡಮ್ಮ. ಲೇ ನೀನೆ ನಾಗಕನ್ನಿಕೆಯನ್ನ ಹಿಂಗ್ ಉಳ್ಕೊಂಡು ಹೋಗ್ತಿದ್ಯಾ, ಒಳ್ಳೆ ಹೆಬ್ಬವಾಗಿದ್ಯಲೇ. ನೀವೇ ಹೇಳಿದ್ರಲ್ಲ ಅತ್ತೆ ಸ್ಟೇಜ್ ಗಟ್ಟಿ ಇದೆ ಅಂತ ಹೇಳಿ. ಸ್ಟೇಜ್ ಗಟ್ಟಿ ಆಗಿದೆ ಅಂತ ಹೇಳ್ದೆ ಕಣೆ, ನಾನು ಗಟ್ಟಿಯಾಗಿದ್ದೀನಿ ಅಂತ ಹೇಳ್ದೇನೆ. ನೀವು ಹೇಳೋದು ನಿಜ ಅತ್ತೆ, ನೀವು ಒಳ್ಳೆ ಕಟ್ಕಲ್ ಜೋಳದ ರೊಟ್ಟಿ ತರ ಇದ್ದೀರಾ. ಲೇ ನಮ್ಮ ಮನೆಗೆ ಹೊಸ ಎಂಟ್ರಿ ಕೊಡ್ಲಿ ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರೆ ನೀನ್ ನನ್ನನ್ನೇ ಎಕ್ಸಿಟ್ ಮಾಡಿಸ್ತೇನೆ. ಎಂಟ್ರಿ ಎಕ್ಸಿಟ್? ನಾನು ಈ ವ್ರತ ಏನಕ್ ಮಾಡ್ತಾ ಇರೋದು ಅನ್ಕೊಂಡಿದ್ದೀರಾ? ನಮ್ಮ ಮನೆಗೊಂದ್ ಪುಟ್ಟ ಮಗು ಬರ್ಲಿ ಅಂತ. ಮಗುನ? ನಾನ್ ಈ ವ್ರತ ಮಾಡ್ತಾ ಇರೋದು ನನ್ ಸೀರಿಯಲ್ ಸಾವಿತ್ರಿಯಲ್ಲಿ ಕಳೆದೋಗಿರೋ ಅವಳ ಗಂಡ ಬೇಗ ಮನೆಗ್ ಬರ್ಲಿ ಅಂತೇಳಿ. ಹಾಗೇನಾದ್ರೂ ಅವ್ನ್ ಬೇಗ ಬಂದ ಅಂದ್ರೆ ನನ್ ಗಂಡನ್ ಮುಡಿ ಕೊಡಿಸ್ತೀನಿ, ಅವ್ರು ಪುಕ್ಕಾರ ತಿನ್ನೋದನ್ನ ಬಿಡಿಸ್ತೀನಿ, ಮತ್ತೆ ಗಾಳಿ ಉಸಿರು ತಗೊಳ್ಳೋದನ್ನ ಬಿಡಿಸ್ತೀನಿ. ಅಯ್ಯೋ 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 ಅಯ್ಯೋ, ನನ್ನ ಹಣೆ ಬರವೇ ಇಷ್ಟ ಆಯ್ತಲ್ಲೇ. ನಾನು ಸೊಸೆ ಆಗಿದ್ದಾಗ ಒಂದ್ ಒಳ್ಳೆ ಅತ್ತೆ ಸಿಗ್ಲಿಲ್ಲ, ನಾನು ಅತ್ತೆ ಆದಾಗ ಒಂದೊಳ್ಳೆ ಸೊಸೆ ಸಿಗ್ಲಿಲ್ವಲ್ಲೇ. ಮನೆಗೊಂದು ಪಾಪು ಬರ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರೆ ನಿನಗೆ ಸೀರಿಯಲ್ ಚಿಂತ್ರೆಯೇ ಬಿತ್ರಿ. ಅತ್ತೆ ಮಗು ಏನತ್ತೆ? ಸೀರೆಗೆ ಫಾಲ್ಸ್ ಹಾಕ್ತಂಗೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಆದ್ರೆ ನನ್ ಸಾವಿತ್ರಿ ಗಂಡ ಸಿಗೋದು ಟೈಲರ್ ಹತ್ರ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಹೊಲಿಸ್ದಂಗೆ. ಎಷ್ಟು ಕಷ್ಟ ಗೊತ್ತಾ ನಿಮ್ಗೆ? ನನ್ನ ಕಷ್ಟ ಗೊತ್ತೇನೆ ನಿನಗೆ. ನೀನು ಬಂದು 3 ವರ್ಷದಿಂದ 3 ಬಿಟ್ಟಿದ್ದೀನಿ. 3 ಬಿಟ್ರ? ಲೇ 3 ರಿಯಾಲಿಟಿ ಶೋ ಬಿಟ್ಟಿದ್ದೀನಿ ಕಣೆ. ಅದ್ರಲ್ಲೂ ನಮ್ಮೂರ್ ಟೆಂಟ್ ಬಕೆಟ್ ಮ್ಯಾಲ ಒಂದು ಟಿಕೆಟ್ ಶೋದಲ್ಲಿ ರಾಘವೇಂದ್ರ ಇನ್ನೇನು ಬಕೆಟ್ ಹಿಡ್ಕೊಂಡು ಹೊಂಟಿದ್ದ. ಅವನೇನು ಎಲಿಮಿನೇಟ್ ಅದ್ನ ಉಳ್ಕೊಂಡು ನೀನು ಬಂದಾಗಿಂದ ನೋಡೇ ಇಲ್ಲ ನಾನು ಅದನ್ನ. ಅತ್ತೆ ಈ ಶೋ ಅಂದ್ಮೇಲೆ ನೆನಪಾಯ್ತು, ನನ್ ಸೀರಿಯಲ್ ರೀಟೆಲಿಕಾಸ್ಟ್ ಇದೆ, ನಾನು ನೋಡ್ತೀನಿ. ಬಾಯ್. ನನ್ನ ರಿಯಾಲಿಟಿ ಶೋ ಏನಾಯ್ತೋ ಏನೋ, ಈ ಚಾನಲ್ ದವರಿಗೆ ಬುದ್ಧಿ ಇಲ್ಲ. 2 ಶೋನು ಒಂದೇ ಟೈಮ್ಗೆ ಹಾಕಿ ಅತ್ತೆ ಸೊಸೆ ನಡುವೆ ಜಗಳ ತಂದಿಡ್ತಿದ್ದಾರೆ. ಏನತ್ತೇನೋ ಗೊಣಗ್ತಾ ಇದ್ದೀರಾ? ಏನಿಲ್ಲಮ್ಮ ಸೊಸಿ ಮುದ್ದು. ಇದೇನಮ್ಮ ಮೆತ್ತಗಾಗಿರೋ ಕಲ್ಲಂಗಡಿ ಆಗ್ಬಿಟ್ಟಿದ್ಯಲ್ಲೇ. ನೀವು ಅಷ್ಟೇ ಅತ್ತೆ, ಸೀದೋಗಿರೋ ಸೀಗಡಿ ಮೀನಾಗಿದ್ದೀರಾ. ಹೌದಮ್ಮ. ಅಯ್ಯೋ ಮನೆ ಕೆಲಸ ಎಲ್ಲ ಮಾಡಿ 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 ಕೈಯೆಲ್ಲ ಸೌದೋಗ್ಬಿಟ್ಟಿದ್ಯಲ್ಲೇ ತಾಯಿ. ಒಂದ್ ಕೆಲಸ ಮಾಡು, ಸ್ಟೋರ್ ರೂಮ್ ಡಬ್ದಲ್ಲಿ ನಿನಗೆ ಬೇಕಾದಷ್ಟು ವಾಷಿಂಗ್ ಪೌಡರ್ ಇಟ್ಟಿದ್ದೀನಿ, ಬಟ್ಟೆ ಒಗ್ದಾಕು. ಹೋಗಿತೀನತ್ತೆ, ಹೋಗಿತೀನಿ. ಸಾವಿತ್ರಿ, ಸಾವಿತ್ರಿ, ನಿಮ್ಮತ್ತೆ 30 ವರ್ಷದ ಕೆಳಗೆ ಮನೆಗೆ ಬಂದಿದ್ರು. ಇವಾಗ ಇದು ನಿನ್ನ ಮನೆ, ಇಲ್ಲಿ ನಿನ್ನ ಅಧಿಕಾರನೇ ಚಲಾಯಿಸಬೇಕು. ಇದ್ರ ಮಧ್ಯ ಯಾರು ಬಂದ್ರೆ ಅಂದ್ರೆ ಅವ್ರನ್ನ ನೋಡಿಲಿ ಹಿಂಗೆ ಒಗದು ಹಿಂದೆ ಬಿಸಾಕ್ಬಿಡು. ಏನ್ ಮಾಡ್ತಿದೀಯ ಅತ್ತೆ? ನೀವೇ ಹೇಳಿದ್ರಲ್ಲ ಅತ್ತೆ ಬಟ್ಟೆ ಒಗಿ ಅಂತ, ಅಲ್ಲಾದ್ರೇನು ಇಲ್ಲಾದ್ರೇನು ಒಗಿತಾ ಇದ್ದೀನಿ. ಹೋಗಿಯಮ್ಮ, ಒಗದು ತೀರಿಸ್ಬಿಡು, ಬಂದ್ಬಿಡ್ತಾಳೆ ಇಲ್ಲಿ. ಅತ್ತೆ ನೀವ್ ಒತ್ತದ್ರಲ್ಲ, ಎಷ್ಟ್ ಕುಟ್ಟಿದ್ರು ಅಲ್ಲಿ ಚೇಂಜ್ ಆಗಲ್ಲ. ಏನು ಚಾನಲ್? ಯಾಕೋ ಅದ್ರ ಸೆಲ್ಲು ನನ್ನ ಹತ್ರ ಇದೆ. ನನಗ್ ಗೊತ್ತಿತ್ತೆ ಛತ್ರಿ, ನೀನ್ ಹಿಂಗ ಮಾಡ್ತೀಯ ಅಂತ ನಾನು 2 ಸೆಲ್ ಎಕ್ಸ್ಟ್ರಾ ತಂದು ಇಟ್ಕೊಂಡಿದ್ದೀನಿ. ಸೆಲ್ ತರ್ತೀಯೇನೆ? ಸೆಲ್ಲು ನಿನ್ ಬಾಡಿ ಸೆಲ್ನೇ ಪರ್ಮನೆಂಟ್ ಆಗಿ ವೀಕ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸೀರಿಯಲ್ ಸಾವಿತ್ರಿನೇ ಅಲ್ಲ. ಹಂಗ್ ಕೂಗಬೇಡ ಕಣೆ, 3 ಸತಿ ರಿಯಾಕ್ಟ್ ಕೊಡಕ್ ಆಗಲ್ಲ. ಅಯ್ಯೋ ಅತ್ತೆ, ನಿನ್ ಬಾಡಿಲಿ ಇರೋದೇ 1/4 kg ಮಾಂಸ, 4 ಮೂಳೆ, ಅದು ಮುರಿದ್ರೆ ನಿನ್ ಕತೆ ಏನತ್ತೆ? ಇವ್ರ ಕಣ್ಬಿತ್ತ ನಿನ್ ಮೇಲೆ, ಇವ್ರ ಕಣ್ಬಿತ್ತ. ಇದು ಯಾವ ರಿಯಾಲಿಟಿ ಶೋ ಕಣೆ, ಡಾಕ್ಟರ್ ಕರ್ಸಲೇ. ಅಯ್ಯೋ
ಬಂದೆ 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 ಸ್ವಲ್ಪ ಲೇಟ್ ಆಯ್ತು. ಬಂದಿಯಪ್ಪ ಬಂದೆ. ಯಮರಾಯನ ಓವರ್ಟೇಕ್ ಮಾಡ್ಕೊಂಡ್ ಬಂದೆ. ಇಲ್ಲ ಅಂದಿದ್ರೆ ಫೋಟೋನ ಹಾರ ಹಾಕ್ಸ್ಕೊಂಡ್ಬಿಡ್ಬೇಕಾಗಿತ್ತು. ನೋಡಿ ನೀವೇನು ಯೋಚನೆ ಮಾಡಿ, ನಾನ್ ಬಂದಿನಿ, ಎಲ್ಲ ನೋಡ್ಕೊತೀನಿ. ಅತ್ತೆ ಮೇಲೆ ಎಂತ ದೈವ ಭಕ್ತಿ, ಬೇಗ ಗುಣ ಆಗ್ಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೂವು ತಗೊಂಡು ಹೋಗ್ತಾ ಇದ್ದೀರಾ. ಐ ಲೈಕ್ ಇಟ್. ಅವಳಿಗೆ ಅತ್ತೆ ಭಕ್ತಿ ಆಗ್ಲಿ ಪತಿ ಭಕ್ತಿ ಆಗ್ಲಿ ಏನಿಲ್ಲ. ಅವಳು ಇಷ್ಟೆಲ್ಲ ಮಾಡ್ತಿರೋದು ನಮಗೋಸ್ಕರ ಅಲ್ಲಪ್ಪ, ಇನ್ಯಾರಿಗೆ? ಆ ಸೀರಿಯಲ್ ಸಾವಿತ್ರಿ ಗಂಡ ಬೇಗ ಬರ್ಲಿ ಅಂತ. ನನ್ನ ಹೆಂಡ್ತಿನೂ ಹೀಗೆ, ನಾನ್ ಮನೆಗೆ ಬರೋಕ್ಕಿಂತ ಹೆಚ್ಚಾಗಿ ಎರಡನೇ ಗಂಡ ಯಾವಾಗ ಮನೆಗೆ ಬರ್ತಾನೆ ಅಂತ ನೋಡ್ತಾ ಇರ್ತಾಳೆ. ಎರಡನೇ ಗಂಡ ಹೊಟ್ಟೆ ತುಂಬ ಉಂಡ ಸೀರಿಯಲ್ ಬಗ್ಗೆ ಹೇಳ್ತಾ ಇದೆ. ಓ, ಹಂಗಂದ್ರ ನಾ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನೀವೇನು ಅನ್ಕೋಬೇಡಿ, ಆ ಮಾಡಿ ಕೈ ಕೊಡಿ. ಡಾಕ್ಟ್ರೇ ಕುಂಕುಮ ಇಟ್ಬಿಡ್ಲಾ? ಸ್ವಲ್ಪ ಸಮಾಧಾನ ತಗೊಳ್ಳಿ. ಕೈ ಕೊಡಿ. ಡಾಕ್ಟ್ರೇ ಹಾರ ಹಾಕ್ಬಿಡ್ಲಾ? ಕೈ ಕೊಡಿ. ಡಾಕ್ಟ್ರೇ ಬಾಯಿ ಹಚ್ಚಿ ಸ್ವಲ್ಪ ಸಮಾಧಾನ ತಗೊಳ್ಳಿ. ಹೋಗಿ ಜಲ್ದಿ ಒಂದ್ ಲೋಟ ನೀರು ತಗೊಂಡ್ಬನ್ನಿ. ನೋಡಿ ಅಯ್ಯೋ ನಾನ್ ಸಾಯ್ತಿದ್ದೀನ. ಅಯ್ಯೋ ನನ್ನ ರಾಘವೇಂದ್ರ ಬಕೆಟ್, ನನ್ನ ರಿಯಾಲಿಟಿ ಶೋ ಏನಾಯ್ತು ದೇವ್ರೇ. ನಮ್ಮ ಫ್ಯಾಮಿಲಿ ಡಾಕ್ಟ್ರು ಪ್ರತಿ 20 ನಿಮಿಷಕ್ಕೊಂದ್ಸಲ ಒಂದ್ ಗ್ಲಾಸ್ ನೀರು ಕುಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕುಡ್ದೆ ಅಷ್ಟೇ. ಸರಿ, ಏನಾಗಿದೆ? ಅಯ್ಯೋ ಯಾಕೆ ಹೇಳ್ತೀರಾ? ಸೊಂಟ ನೋವು ಡಾಕ್ಟ್ರೇ. ಹೆಂಗಾಯ್ತು? ಕಾಲ್ ಜಾರ್ ಬಿದ್ಬಿಟ್ಟೆ. ಅಲ್ಲಮ್ಮ, ವಯಸ್ಸಾದ್ಮೇಲೆ ನೋಡ್ಕೊಂಡು ಹೋಗ್ಬೇಕಲ್ವೇ? ನಾನು ಹಿಂಗ್ ನೋಡ್ಕೊಂಡು ಹೋಗ್ತಿದ್ರೆ ನಮ್ಮೂರ್ ಟೆಂಟ್ ಬಕೆಟ್ ಮೇಲೆ ಒಂದು ಟಿಕೆಟ್, ರಿಯಾಲಿಟಿ ಶೋ ಮುಗಿಯೋದು. ಅಯ್ಯೋ ರಾಘವೇಂದ್ರ, ಅದ್ರ ಜೊತೆಗೆ ಒಂದು ಬಕೆಟ್. ಅದಕ್ಕೆ ಎರಡು ತೂತು. ರೀ ಸಾವಿತ್ರಮ್ಮ, ಇಲ್ಲಿ ಬನ್ರಿ, ಇಲ್ಲಿ ನೋಡ್ರಿ. ತಾಳಿ ಡಾಕ್ಟ್ರೆ, ಆಡ್ ಬಂದ್ಮೇಲೆ ಬರ್ತೀನಿ. ಆಡ್ ಬರೋಷ್ಟಲ್ಲಿ ನಿಮ್ ಮತ್ತೆ ಮೈನಸ್ ಆಗ್ತಾರೆ, ಬನ್ರಿ. ಆದ್ರೆ ಆಗ್ಲಿ ಬಿಡಿ ಡಾಕ್ಟ್ರೆ, ನಮ್ಮ ಅತ್ತೆಗ್ ಬೇಕಾಗಿರೋದು ನೀವು ಕೊಡೋ ಔಷಧಿ ಅಲ್ಲ, ಈ ರಿಮೋಟ್ ಕೊಟ್ಟೆ ಅಂದ್ರೆ ಚಕ್ ಅಂತ ಎತ್ ಕುತ್ಕೊಳ್ತಾರೆ. ಕೊಟ್ಬಿಡ್ರಿ. ನನ್ ಜೀವನಾರು ಬಿಟ್ಟೇನು, ಈ ರಿಮೋಟ್ ಮಾತ್ರ ಯಾವ್ದೇ ಕಾರಣಕ್ಕೂ ಕೊಡೇನು. ಸದ್ಯಕ್ಕೆ ಈ 3 ಮಾತ್ರೆ ಕೊಟ್ಬಿಡಿ. ನೋಡಿ, ಇದು ಬೆಳಿಗ್ಗೆ ತಿಂಡಿ ಆದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ, ರಾತ್ರಿ ಊಟಕ್ಕಿಂತ ಮುಂಚೆ. ಓ, ಇದು ಬೆಳಗ್ಗೆ ನಿಮ್ಮ ವಿಷಯ ನಿಮ್ ಕೈಯಲ್ಲಿ ಪ್ರೋಗ್ರಾಮ್ ಬರುವಾಗ. ಹೌದು ಹೌದು. ಇದು ಮಧ್ಯಾಹ್ನ ತಪ್ಪಲೆ ಹೊಟ್ಟೆ ಅಮೃತ ತಟ್ಟೆ ಅಡ್ಗೆ ಪ್ರೋಗ್ರಾಮ್ ಬರುವಾಗ. ಹೌದು. ಇದು ರಾತ್ರಿ ನನ್ ಸತಿ ಸಾವಿತ್ರಿ ಸೀರಿಯಲ್ ಮುಗ್ದಾಗ. ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ, ಇಟ್ಕೊಳ್ಳಿ. ಡಾಕ್ಟ್ರೆ, ಇದನ್ನೆಲ್ಲ ಎಷ್ಟು ಎಪಿಸೋಡ್ ಕೊಡ್ಬೇಕು? ಒಂದ್ 10 ಎಪಿಸೋಡ್ ಕೊಡಿ. ಕಡಿಮೆ ಆಗ್ಲಿಲ್ಲ ಅಂದ್ರೆ ರೀಟೆಲಿಕಾಸ್ಟ್ ಮಾಡಿ. ಓಕೆ, ಇದನ್ನ TRP ರೈಸ್ ಆದಾಗ್ಲೆಲ್ಲ ಕೊಡ್ತಾ ಇರಿ. ಸರಿ, ಸದ್ಯಕ್ಕೆ ನಾನು ಪೀಸ್ ಕೊಡಿ. TRP ಡೌನ್ ಆಗಿ ಎಪಿಸೋಡ್ ಎಂಡ್ ಆದ್ಮೇಲೆ ಇಸ್ಕೊಳ್ಳಿ. ಎಪಿಸೋಡ್ ಎಂಡ್ ಆದ್ರೆ ನೀವು ಟನ್ 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 ಕಂಬಿ ಎಣಿಸ್ಬೇಕಾಗತ್ತೆ. ನಮ್ಮಪ್ಪನೇ ಲಾಯರು, ತಾವಿನ್ನ. ಅರ್ಥ ಆಯ್ತು. ಅತ್ತೆ! ಅಯ್ಯೋ, ತಂದೆ ಅತ್ತೆ! ಎಲ್ಲ ಕಂತ್ರಿ ಮುದುಕಿ, ನನ್ನಿಂದನೇ ನನ್ ರಿಮೋಟ್ ಕಸ್ಕೊಳ್ತೀಯಲ್ಲ, ಮಾಡ್ತೀನಿ ತಾಳು. ಈ ವಿಷ ಹಾಕಿ ನಿನ್ನ ಎಪಿಸೋಡ್ ಅನ್ನ ಪರ್ಮನೆಂಟ್ ಆಗಿ ಎಂಡ್ ಮಾಡಿ, ಈ ಟಿವಿ, ಈ ರಿಮೋಟು, ಇಡೀ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ. ಕಾಪಾಡಿ ಕಾಪಾಡಿ, ಇನ್ನೊಂದು ಕೆಲಸ ಮಾಡಲ್ಲ, ಹೊಡಿಬೇಡು. ನಾರಾಯಣ್ ಸರ್, ನೀವಾದ್ರೂ ಕಾಪಾಡಿ. ಶ್ರುತಿ ಮೇಡಮ್, ನೀವಾದ್ರೂ ಕಾಪಾಡಿ. ಸರ್,
ಇವ್ನ್ ಎಂತ ಕೆಲಸ ಮಾಡಿದಾನೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾದ್ರೆ ನೀವೇ ನನ್ನ ಕೈಗೆ ಒಂದು ಒನ್ಕೆ ಕೊಟ್ಬಿಟ್ಟು ಸರಿಯಾಗಿ ಬಾರ್ಸಮ್ಮ ಅಂತೀರಾ. ಅಂತ ಮಾಡಬಾರ್ದು ಕೆಲಸ ಮಾಡಿದಾನೆ ಸರ್ ಇವನು. ಕಾಪಾಡಿ, ಇನ್ನೊಮ್ಮಿಂತ ಕೆಲಸ ಮಾಡಲ್ಲ. ಕಾಪಾಡಿ ಕಾಪಾಡಿ ಕಾಪಾಡಿ. ತಾತಪ್ಪ ಮೀಸೆ ಬಂದು ಗಂಡ್ಸಿಗೆ ಒಳ್ಳೆ ಕಾಯಿ ಉದ್ರೋ ತರ ಹೊಡಿತಿದ್ಯಲ್ಲ, ಯಾಕೆ? ತಾತಪ್ಪ, ನೀವು ಎಲೆ ಮರೆಕಾಯಿನ ಯಾವ್ದ್ರಲ್ಲಿ ಬೀಳಿಸ್ತೀರಾ? ಕಲ್ಲಲ್ಲಿ. ನಮ್ ಸ್ಕಿಟ್ ಅಲ್ಲಿ ಬಂಡೆಯಿಂದ ಓಡಿಸ್ತವ್ರೆ. ನೀನ್ ಹೊಡೆಯೋ ರೇಂಜಿಗೆ ಆಂಬುಲೆನ್ಸ್ ಉಸಿರು ಕಟ್ಕೊ ಬರ್ಬೇಕು, ಆ ರೇಂಜಿಗೆ ಹೊಡಿತಿದ್ದೆ, ಯಾಕೆ? ಇವನು ನಿನ್ ಜಡೆ ಹೇಳದ್ನ, ಸೀರೆ ಹೇಳದ್ನ, ಇದೆಲ್ಲ ಮಾಡ್ಲ ಅಂದ್ರೆ ಶೇಂಗಾ ಮತ್ತೆ ಭಯಂಕರ ನನ್ನ ಮಗನ. ಹೊಡಿಬೇಡಿ, ನನ್ ತಾಳಿ ಭಾಗ್ಯ ಉಳಿಸ್ರಿ. ಇವ್ರ ಸತ್ರೆ ನಾನು ವಿಧವೆ ಆಗೋಗ್ಬಿಡ್ತೀನಿ. ನಿನ್ ಗಂಡನ ಲೇ, ನಿನ್ ಗುಂಟ್ ಜಾತಿಗೆ ಅವಮಾನ ಕಣ. ಯಾಕೆ ಹೊಡೆದೆ? ಸರ್, ನಾನು 3ನೇ ಕ್ಲಾಸ್ ಇದ್ದಾಗಿನಿಂದ ಒಂದು ದಿನಾನು ಮಿಸ್ ಮಾಡದೆ ನೋಡ್ಕೊಂಡ್ ಬಂದ ನನ್ನ ಸತಿ ಸಾವಿತ್ರಿ ಸೀರಿಯಲ್ ನ ಇವತ್ತು ಈ ಮನೆ ಹಾಳಿನಿಂದ ನೋಡಕ್ಕಾಗ್ಲಿಲ್ಲ. ಶಶಿ ಮುದ್ದು, ಚಿನ್ನು, ಬಗರಿ, ಇನ್ನೊಮ್ಮಿಂತ ಕೆಲಸ ಮಾಡಲ್ಲ. ಟಿವಿ ಮೇಲೆ ಹಣೆ. ಮುಟ್ಟಾಳ, ಹೆಂಡತಿ ಮೇಲೆ ಇಷ್ಟು ಪ್ರೀತಿದ್ದು ಮತ್ತೆ ಯಾಕೋ ಟಿವಿ ನೋಡಕ್ ಬಿಟ್ಟಿಲ್ಲ? ನ್ಯೂಸ್ ನೋಡ್ತಿದ್ಯಾ? ಇಲ್ಲ. ಮತ್ತೆ ಸೀರಿಯಲ್ ನೋಡ್ತಿದ್ಯಾ? ಇವೆರಡು ನೋಡ್ಲಾ ಅಂದ್ರೆ ಮಿಡ್ ನೈಟ್ ಮಸಾಲ ನೋಡ್ತಿದ್ಯಾ? ಸರ್, ಅದನ್ನ ನಾನ್ ಹೇಳ್ತೀನಿ. ನಾನು ಕರೆಕ್ಟ್ ಆಗಿ 9 ಗಂಟೆಗೆ ಸತಿ ಸಾವಿತ್ರಿ ಸೀರಿಯಲ್ ನೋಡ್ತೀನಿ ಅಂತ ಗೊತ್ತಿದ್ದೆ. ಇವನು ಫ್ಯೂಸ್ ತೆಗ್ದಿದ್ದಾನೆ. ಫ್ಯೂಸ್ ತೆಗೆದ್ರೆ ಹೋಗಿ ಹಾಕೋದು. ಮನೇಲಿ ತೆಗ್ದಿದ್ರೆ ನಾನು ಹಾಕ್ತಿದ್ದೆ. ಅವ್ನು ತೆಗ್ದಿದ್ದು KIB ನಲ್ಲಿ. ಕೇಬಿಲ್ ಹೆಂಗ್ ತೆಗಿಯಕ್ ಸಾಧ್ಯ ಅಮ್ಮ? ಯಾಕಂದ್ರೆ ಅವರು KIB ಅಲ್ಲೇ ಲೈನ್ ಮ್ಯಾನ್. ನಿನ್ ಹೆಂಡತಿ ಸೀರಿಯಲ್ ಇಷ್ಟ ಅಂತ ನಾನು ಹೇಳಿದ್ದು ಶಾಕಿಂಗ್ ನ್ಯೂಸ್. ನೀವು ಅದಕ್ಕೆ ಶಾಕಿಂಗ್ ರಿಯಾಕ್ಷನ್ ಕೊಡ್ಬೇಕು. ಅಲ್ಲಿ ರೀಟೇಕ್ ತಗೊಳ್ಳಿ ಬನ್ನಿ. ಇದು ಒಳ್ಳೆ ಕರ್ಮ ಆಯ್ತಲ್ಲಪ್ಪ. ನಿನ್ ಹೆಂಡತಿ ಸೀರಿಯಲ್ ಇಷ್ಟ ಅಂತ ಗೊತ್ತಿದ್ರು ನೀನ್ ಯಾಕೋ ನೋಡಕ್ ಬಿಟ್ಟಿಲ್ಲ. ನನ್ ಕರ್ಮಕ್ಕೆ ಸರ್, ನಾನು KBL ಫ್ಯೂಸ್ ತೆಗೆದ್ರೆ ನಮ್ಮನೇಲಿರೋ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗುತ್ತಂತ ಗೊತ್ತಿರ್ಲಿಲ್ಲ. ನೀ ಎಂತ ಕೆಲಸ ಮಾಡೋದು? ಅಯ್ಯೋ, ಅದೇನ್ ಕೇಳ್ತೀರಾ? ಹಗಲೆಲ್ಲ ಕಂಬ ಹತ್ತಿ ಲೈನ್ ಹೊಡಿಯೋದು. ಅಂದ್ರೆ ಕಂಬದಿಂದ ಕಂಬಕ್ಕೆ ಲೈನ್ ಎಳಿಯೋದು. ನೀನ್ ಹೇಳಿದ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಮನೆಗ್ ಬಂದು ಮಜಾ ಬರ್ತಾ ನೋಡೋಣ ಅಂದ್ರೆ ಇವಳು ರಿಮೋಟ್ ಕೊಡಲ್ಲ. ಹೊರಗಡೆ ಇದ್ರೆ ಬೀದಿ ಪಾಲು, ಮನೆಗ್ ಬಂದ್ರೆ ನಾಯಿ ಪಾಡು. ನಿನ್ನ ಹೆಸರೇನಮ್ಮ? ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ಓ, ಹ್ಯಾಟ್ರಿಕ್ ಸಾವಿತ್ರಿ. ಅಲ್ಲ, ಅವಳ ಹೆಸರು ಗಾಯತ್ರಿ. ಸೀರಿಯಲ್ ನೋಡಿ ನೋಡಿ ಆಗ್ಬಿಟ್ಟವಳೆ ಸಾವಿತ್ರಿ. ವಿತ್ರಿ ವಿತ್ರಿ ಈ ಬಿತ್ರಿ. ಬಿತ್ರಿ ಗಾಯತ್ರಿ. ಮೈ ನೇಮ್ ಇಸ್ ನಾಟ್ ಗಾಯತ್ರಿ. ಕಾಲ್ ಮೀ ಸಾವಿತ್ರಿ. ಸೀರಿಯಲ್ ಸಾವಿತ್ರಿ. ಅದೇ ಬೆಂಕಿ ಬಿತ್ತು ಸಾವಿತ್ರಿ. ನೋಡೋ, ಸೀರಿಯಲ್ ನೋಡೋದ್ರಿಂದ ಹೊಟ್ಟೆ ತುಂಬಲ್ಲ. ಹೋಗಿ ಗಂಡನ ಜೊತೆ ಸಂಸಾರ ಮಾಡಿ ಹೋಗ್. ಬರೀ 3 ವರ್ಷದಿಂದ ಮದುವೆ ಆಗಿರೋ ಇವ್ರಿಗೋಸ್ಕರ ನಾನು 3ನೇ ಕ್ಲಾಸ್ ಇದ್ದಾಗಿಂದ ನೋಡ್ಕೊಂಡ್ ಬಂದಿರೋ ಸೀರಿಯಲ್ ನ ಬಿಡ್ಬೇಕಾ? ಸಾಧ್ಯನೇ ಇಲ್ಲ. ಅಮ್ಮ, ನೀನ್ ನೋಡ್ತಾ ಇರೋ ಸೀರಿಯಲ್ ಹೆಸರೇ ಸತಿ ಸಾವಿತ್ರಿ. ಅಂತದ್ರಲ್ಲಿ ನಿನ್ ಗಂಡನ ಮೇಲೆ ಪ್ರೀತಿ ಗೌರವ ಇಲ್ವಾ? ತಾತಪ್ಪ, ಅವಳು ನೋಡ್ತಿರೋದು ಹಳೆ ಕಾಲದ ಸಾವಿತ್ರಿ ಅದಲ್ಲ, ಮತ್ತೆ ಮಾಡ್ರನ್ ಸಾವಿತ್ರಿ. ಅದೆಂತ ಕತೆನೋ? ಅಯ್ಯ, ಕೇಳಿ. ಅಮಾಸೆ ಕತ್ಲಲ್ಲಿ ಒಂದ್ ಹುಡುಗಿಗೆ 3 ಜನ ತಾಳಿ ಕಟ್ಟಿರ್ತಾರೆ. ಫಸ್ಟ್ ಯಾರು ತಾಳಿ ಕಟ್ಟಿದ್ರು ಅಂತ ಹುಡ್ಕೋದೆ ಆ ಸೀರಿಯಲ್ ಸ್ಟೋರಿ. ಓ, ಹಿಂಗ. ಅಮ್ಮ, ನಿನ್ ಹೆಸರು ಅಂತ? ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ಅಮ್ಮ, ಆ ಸಾವಿತ್ರಿ ಧಾರಾವಾಹಿಯಲ್ಲಿ ಅವ್ನ್ ಗಂಡ ಬರೋ ತನಕ ಹೋಗಿ ನಿನ್ ಗಂಡನ ಜೊತೆ ಸಂಸಾರ ಮಾಡು. ಹಾಗಂತೀರಾ? ಏನಂದ್ರೆ ಯಜಮಾನ ನಿನಗಿಂತಲೂ ಸಿರಿಯೇನ. ಏನಂದ್ರೆ ತಾತಪ್ಪ, ಕಾಪಾಡು. ನಂದಿರೋದು ಗೆಸ್ಟ್ ಫ್ರೆಂಡ್ಸ್. ನಂಗೆ ಇನ್ನೊಂದು ಸ್ಕಿಟ್ ಇದೆ, ಸುಮ್ನೆ ಹೋಗೋಣ. ಸರ್, ಕಾಪಾಡಿ ಸರ್. ಮಜವಾ ಮಜ ಭಾರತ, ಮಜವಾ ಮಜ ಭಾರತ. ಅಲ್ಲ ಕಣ, ಬೇಕಿತ್ತ ನಿಂಗೆ ಫ್ಯೂಸ್ ತೆಗೆದಲ್ಲ, ಬೇಕಿತ್ತ ನಿಂಗೆ? ಎಸ್ ಸರ್, ಏನಿಸ್ತು ಸ್ಕಿಟ್ ಬಗ್ಗೆ? ನಮ್ಮ ದೇಶದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸಿದ್ರು ಅತ್ತೆ ಸೊಸೆಯರ ಸ್ಥಿತಿ ಸುಧಾರಿಸಲ್ಲ. ಬಟ್ ತುಂಬಾ ಕಾಂಟೆಸ್ಟ್ ಆಗಿ ಇದ್ದಿದ್ದು ಅತ್ತೆ ಸೊಸೆ ಏನಪ್ಪಾ ಅಂದ್ರೆ, ಚೆನ್ನಾಗಿ ಗಂಡನ ಸಂಪಾದನೆಯಲ್ಲಿ ತಿಂದು ಮೇಯ್ದು ಕೊಬ್ಬಿರೋ ಎಮ್ಮೆ ತರ ಸೊಸೆ. ಗಂಡ ಎಲ್ಲ ಬಿಟ್ಟೋಗ್ಬಿಟ್ಟು ಮಗನ ಸಂಪಾದನೆಯಲ್ಲಿ ಏನು ಸಿಗದೆ ಒಣಗೋಗಿರೋ ಈ ಏನ್ ಹೇಳ್ದಮ್ಮ ರೊಟ್ಟಿ ಅದು
ಕಟ್ಟಿರೊಟ್ಟಿ ಆ ತರ ಒಂದು ಅತ್ತೆ, ಅಯ್ಯೋ ಪಾಪ. ಬಟ್ ತುಂಬಾ ಚೆನ್ನಾಗಿತ್ತು. ಹಲವಾರು ಅತ್ತೆ ಸೊಸೆಗಳ ಸ್ಕಿಟ್ಗಳನ್ನ ನಾವು ಈ ವೇದಿಕೆ ಮೇಲೆ ನೋಡಿದೀವಿ. ಇವತ್ತು ತುಂಬಾ ವಿಶೇಷವಾಗಿತ್ತು. ತುಂಬಾ ಚೆನ್ನಾಗಿದೆ. ಅತ್ತೆ ಸೊಸೆ ಅಂತೂ ತುಂಬಾ ಅದ್ಭುತವಾಗಿದ್ದು ಕ್ಯಾರೆಕ್ಟರ್ ನಿಮ್ಮಿಬ್ಬರದು. ಗಂಡ ಫೀಸ್ ಕೀಳೋ ಗಂಡ ಅಲ್ಲ, ಫೀಸ್ ಕಿತ್ತೋಗಿರೋ ಗಂಡನ ತರ ಇದ್ದ ಅವನು. ಫ್ಯೂಸೇ ಇಲ್ಲ ಕಣೋ ನಿನ್ಗೆ. ಒಟ್ಟಾರೆ ತುಂಬಾ ಮನೋರಂಜನೆ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕಾರ್ತಿಕ್, ನೀನು ತುಂಬಾ ಇಂಪ್ರೂವ್ ಆಗಿತ್ತು. ನಿನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಒಳ್ಳೇದಾಗ್ಲಿ, ಮುಂದಿನ ಸ್ಕೆಟ್ಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸ್ತುತಿ ಮ್ಯಾಮ್, ನಿಮಗೆ ಹೇಗೆ ಅನಿಸ್ತು? ಅದ್ಭುತವಾಗಿ ಆಕ್ಟ್ ಮಾಡಿದ್ದು, ಬಾಡಿ ಲ್ಯಾಂಗ್ವೇಜ್ ತುಂಬಾ ಹೊಸದಾಗಿ ಇಟ್ಕೊಂಡಿದ್ದು ಕಾರ್ತಿಕ್. ಪ್ರತಿ ಒಂದೊಂದು ಪಾತ್ರಕ್ಕೂ ಏನಾದ್ರು ಒಂದು ಹೊಸದಾಗಿ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಕಾರ್ತಿಕ್ ನಿನ್ನಲ್ಲಿ. ವಯಸ್ಸು ತುಂಬಾ ಚಿಕ್ಕದು ನಿನಗೆ. ಎಷ್ಟು ವಯಸ್ಸು ನಿನಗೆ? 23. 23. ಏನ್ ಕಡಿಮೆ ಹೇಳಿದ್ನಾ? ಹೇಳೋ. ಏಪ್ರಿಲ್ಗೆ 23 ಆಗಿದೆ ಅಷ್ಟೇ. ಸ್ಕೂಲ್ ಬಿಟ್ಟು 23 ವರ್ಷ ಆಗಿದೆ ಸರ್. ಮದ್ವೆ ಆಗಿಲ್ಲ, ಇನ್ಯಾರು ಹುಡುಗಿ ಕೊಡಲ್ಲ ಸರ್. ಅಲ್ಲ ಕಣೋ, ಬರೀ ಹುಡುಗಿರ್ ಮಾತ್ರ ವಯಸ್ಸು ಹೇಳೋದಕ್ಕೆ ಹಿಂಗೆಲ್ಲ ಮೀನಾಮೇಷ ಎಳಿಸ್ತಾನೆ ಅಂತ ನೋಡಿದ್ದೆ. ಹುಡುಗರಿಗೇನೋ ಆಗಿರೋದು ರೋಗ. ಮೇಡಮ್, 12 ಸ್ಕಿಟ್ ಇಂದ ಹುಡುಗಿ ಸಿಗದೆ ಒದ್ದಾಡ್ತಾ ಇದೀನಿ. ಈ ಸ್ಕಿಟ್ ಅಲ್ಲಾದ್ರೂ ಎಲ್ಲರಿಗೂ ಗೊತ್ತಾಗಿ ಕೊಡ್ಲಿ. ಅಂದ್ರೆ ಹುಡುಗಿ ಸಿಗೋದು ವಯಸ್ಸು ನೋಡಿನಾ, ಯೋಗ್ಯತೆ ನೋಡಿ ಅಲ್ಲ. ಸೂಪರ್ ಬಿಡು, ಅದ್ಭುತವಾಗಿ ಆಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು ಮೇಡಮ್. ನಿನ್ ಬಾಡಿ ಲ್ಯಾಂಗ್ವೇಜ್ ತುಂಬಾನೇ, ಏನು ಇಲ್ದೆ ಹೋದ್ರು ನಿನ್ ಪಾತ್ರದಲ್ಲಿ ನೋಡೋ ಹಾಗೆ ಮಾಡಿದ್ಯಲ್ಲ, ಅದು ನಿನಗಿರುವಂತಹ ಪ್ರತಿಭೆ. ಅದ್ಭುತವಾಗಿತ್ತು ಕಾರ್ತಿಕ್. ಅಂಡ್ ಸೌಮ್ಯ ಮತ್ತೆ ನೀಲಾ, ನೀವಿಬ್ರು ತಿಂದ್ ಹಾಕ್ಬಿಟ್ರಿ ಸ್ಟೇಜ್ನ. ಅಷ್ಟು ಚೆನ್ನಾಗಿ ಮಾಡಿದ್ರಿ. ವಾಟ್ ಎ ಟೈಮಿಂಗ್ ಸೆನ್ಸ್ ನಿಮ್ಮಿಬ್ಬರಿಗೂ. ನಿಮ್ಮ ಈ ಆಕ್ಟು ಎಷ್ಟು ನಗು ಬರೋ ತರ ಇತ್ತು, ಅಷ್ಟೇ ಸೀರಿಯಸ್ ಆಗಿರುವಂತ ಒಂದು ವಿಚಾರವನ್ನ ಈ ಸ್ಕಿಟ್ ಮೂಲಕ ನೀವು ಹೇಳ್ತಾ ಇದ್ದೀರಿ. ಕಲಾವಿದರಾಗಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ನನಗೆ ತುಂಬಾನೇ ಇಷ್ಟ ಆಯ್ತು. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಶ್ರೀಧರ್ ಸರ್, ನಿಮಗೆ ಹೇಗೆ ಅನಿಸ್ತು ಸ್ಕ್ರಿಪ್ಟ್? ಪ್ರತಿಯೊಬ್ಬ ಪಾತ್ರಧಾರಿ ತಮ್ಮ ಅಭಿನಯವನ್ನ ಬಹಳ ಸೂಕ್ತವಾಗಿ ಅದನ್ನ ಪ್ರದರ್ಶನ ನೀಡಿದ್ರಿ. ಎರಡು ನಿಟ್ಟಿನಲ್ಲಿ ನಡೆಯುವಂತಹ ಇದನ್ನ ಒಂದು ಒಳ್ಳೆ ಕಾಮಿಡಿ ಪ್ರಸಂಗವಾಗಿ ನೀವು ಮೂಡಿ ಬಂದಿರೋದು ಬಹಳ ಚೆನ್ನಾಗಿತ್ತು. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ರಾಜಹಂಸದ ಹಂಸ ಸೀರಿಯಲ್ ಗೌರಿ, ಹೇಗೆ ಅನಿಸ್ತು ಇವತ್ತು ನಮ್ಮ ಸ್ಟೇಜಿನ ಪರ್ಫಾರ್ಮೆನ್ಸ್? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನಾವೆಲ್ಲ ಕಟ್ ಬೈ ಕಟ್ ಮಾಡ್ತೀವಿ, ಚಿಕ್ಕ ಶಾರ್ಟ್. ನೀವು ಇನ್ನೂ ಫ್ಲೋ, ಇಷ್ಟು ದೊಡ್ಡ ಶಾರ್ಟು, ಇಷ್ಟು ಡೈಲಾಗ್ಸ್, ಬಾಡಿ ಲ್ಯಾಂಗ್ವೇಜ್ ಎಷ್ಟೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಯು ಆಲ್ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಆಲ್ ದಿ ಬೆಸ್ಟ್ ನಿಮ್ಮೆಲ್ರಿಗೂ. ಸೊ ಜೋಗ್ ಕುಮಾರಸ್ವಾಮಿಗಳೇ, ಇದೇ ತರ ಮತ್ತೆ ಇದೇ ತರ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ಬಟ್ ನಿಜವಲ್ಲೂ ವಾಟ್ ಅ ವಂಡರ್ಫುಲ್ ಸ್ಕಿಟ್. ಸೊ ಇನ್ನೂ ಹೆಚ್ಚಾಗಿ ಸೂಪರ್ ಆಗಿ ತಯಾರಾಗಿ ನೆಕ್ಸ್ಟ್ ಟೈಮ್ ಇಂದ ಬನ್ನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಿರೀಟ ಯಾರಿಗೆ ಹೋಗುತ್ತೆ? ಕಾರ್ತಿಕ್ ಅವರಿಗೆ ಇವತ್ತು ನಾವು ಸರ್, ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ರ. ಕಲರ್ಸ್ ಸೂಪರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಸಪೋರ್ಟ್ ಮಾಡೋದರಿಗೆ ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್, ಇಷ್ಟೊತ್ತಂಗ ನಮ್ಮ ಜೊತೆ ರಾಜಹಂಸ ಚಿತ್ರತಂಡ ಇತ್ತು. ಸೊ ದಯವಿಟ್ಟು ಇದರ ನಿರ್ದೇಶಕರು ಮತ್ತೆ ಹೀರೋ ಮತ್ತೊಮ್ಮೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಶ್ರೀಧರ್ ಸರ್ ಅಂಡ್ ರಂಜಿನಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೊ ರಾಜಹಂಸ ಚಿತ್ರದ ವಿಡಿಯೋ ಸಾಂಗ್ ಇದೆ. ಸೊ ಹೇಗಿದೆ ಈ ವಿಡಿಯೋ ಸಾಂಗ್ ನೋಡಿ ಬಾಣ, ಒಂದು ಸಣ್ಣ ಝಲಕ್. ಏನ್ ಸರ್ ಇದು? ವಾಟ್ ಇಸ್ ದಿಸ್ ರಾಜಹಂಸ? ರಾಜಹಂಸ ಅಂದ್ರೆ ಹೀರೋ ಹೆಸರು ರಾಜ, ಹೀರೋಯಿನ್ ಹೆಸರು ಹಂಸ. ರಾಜಹಂಸ. ಓಕೆ, ಇಬ್ರು ಸೇರಿ ರಾಜಹಂಸ ಬಸ್ಸಲ್ಲಿ ಹೋಗ್ತಾರಾ? ಹೌದು, ಇದು ಒಂಥರ ಜಾತ್ರೆನೇ, ಯಾತ್ರೆ ಕೂಡ. ಎಷ್ಟು ದಿನ ಜಾತ್ರೆ ಮಾಡ್ತೀವಿ, ಯಾತ್ರೆ ಮಾಡ್ತೀವಿ ಅನ್ನೋದು ಸೆಕೆಂಡ್. ಶ್ರೀಧರ್ ಸರ್, ನೀವು ಹೇಳಿ ಸರ್, ನೀವು ಯಾವ ಪಾತ್ರವನ್ನು ವಹಿಸ್ತಾ ಇದ್ದೀರಿ ಈ ಸಿನಿಮಾಲಿ? ಈ ಚಿತ್ರದಲ್ಲಿ ಬಹಳ ಚೆನ್ನಾಗಿರುವಂತಹದ್ದು ಕಥೆಯೇ ಬಹಳ ಸೊಗಸಾದ ಕಥೆ. ಇಡೀ ಫ್ಯಾಮಿಲಿ ಸಂತೋಷವಾಗಿ ಯಾವ ಮುಜುಗುರ ಇಲ್ಲದೆ ಕೂಡ ಎಂಜಾಯ್ ಮಾಡುವಂತಹ ಒಂದು ಹಾಸ್ಯ ಈ ಚಿತ್ರದಲ್ಲಿ ಇದೆ. ರಂಜಿನಿ, ಯಾವಾಗ ನೋಡಿದ್ರು ಸೀರಿಯಲ್ ಅಲ್ಲಿ ಸ್ವಲ್ಪ ಅಳ್ತಾ ಇರ್ತೀರಾ, ಈ ಸಿನಿಮಾದಲ್ಲಿ ಹೆಂಗೆ? ಇಲ್ಲ, ಈ ಸಿನಿಮಾಲಿ ಯಾವಾಗ್ಲೂ ನಗ್ನಾಗ್ತಾ ಇರ್ತೀನಿ. ಓಕೆ. ಸೊ ಒಟ್ಟಿನ ಹಳೋ ಕ್ಯಾರೆಕ್ಟರ್ ಅಂತೂ ಅಲ್ಲ. ತುಂಬ ನಾನು ಕೂಡ ಈ ಸಿನಿಮಾ ಒಪ್ಕೊಂಡಿದ್ದು ಅದ್ಭುತವಾದ ಕತೆ. ಕಲರ್ಸ್ ಚಾನೆಲ್ ನನಗೆ ಇಷ್ಟು ದೊಡ್ಡ ಐಡೆಂಟಿಟಿ ತಂದುಕೊಟ್ಟಿದೆ. ಹೀಗೆ ನನ್ನ ಸಿನಿಮಾ ಕೂಡ ನಮ್ಮ ಜನರು ಹೀಗೆ ಸಪೋರ್ಟ್ ಮಾಡ್ತಾರೆ, ನಾವೆಲ್ಲರೂ ಪ್ರಯತ್ನನ ಮೆಚ್ಕೋತಾರೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಇದೇ ಖುಷಿನಲ್ಲಿ ನನ್ನದೇ ಆದ ಒಂದು ಗಿಫ್ಟ್ ಸೆಂಟರ್ ಓಪನ್ ಮಾಡಿದ್ದೀನಿ. ಸೊ ಅಲ್ಲಿಂದ ನಿಮ್ಗೋಸ್ಕರ ಗಿಫ್ಟ್ಗಳನ್ನ ತಂದೀನಿ. ಚಾಂದಿನಿ, ಏನೇನ್ ಮಾಡಲ್ಲ, ಡಾನ್ಸ್ ಹೇಳ್ಕೊಡ್ತೀರಾ, ಗಿಫ್ಟ್ ಎಲ್ಲ ನಾರಾಯಣ್ ಸರ್ ಟ್ರೈನಿಂಗ್.
ತಪ್ಪಾದ್ರೆ ನಿಮ್ಮ ಮೇಲೆ ಹೇಳ್ಬಾರ್ದಲ್ಲ. ತಪ್ಪಿಲ್ಲ. ಬನ್ನಿಮ್ಮ ಇವರೇ. ಎಂದಿನಂತೆ ನನ್ನ ಮುತ್ತಿನ ಮಾತುಗಳನ್ನ ಕೇಳೋದಕ್ಕೆ ನೀವೆಲ್ಲ ಕಾಯ್ತಾ ಇರ್ತೀರಿ. ನಾನು ಇವತ್ತು ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂದ್ರೆ, ರಸ್ತೆ ಖಾಲಿ ಇದ್ದಾಗ ದಾಟ್ಕೋಬೇಕು, ಸೀಟ್ ಖಾಲಿ ಇದ್ದಾಗ ಕೂತ್ಕೋಬೇಕು, ನೆವರ್ ಮಿಸ್ ಅನ್ ಆಪರ್ಚುನಿಟಿ. ಟೈಮ್ ಆದಾಗ ಮನೆಗೆ ಹೋಗ್ಬೇಕು. ನಾನು ಹೆಂಡತಿ ಕಾಯ್ತಾ ಇದ್ದಾಳೆ. ಬಾಯ್ ಸರ್.